ಜನರನ್ನ ಒಂಥರ ಹೌಹಾರಿಸಿದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಜನಸಾಮಾನ್ಯರಂತೂ ಬಹಳ ಹೆದರ್ಬಿಟ್ಟಿದ್ರು. ಯಾರೋ ಕೆಲವರ ಸಲುವಾಗಿ ನಡೀತಿರೋ ಹಂಗಿದೆ ಈ ಅಧಿವೇಶನಗಳು ನನ್ನ ಪ್ರಕಾರ. ಅದಕ್ಕೋಸ್ಕರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾ ಇದೀವಿ ನಾವು. ಈ ಜಮಾತೆ ಇಸ್ಲಾಮಿಗೆ ಮತ್ತೆ ISI ಪಾಕಿಸ್ತಾನದ ISI ನಂಟು. ಮಮತಾ ಬ್ಯಾನರ್ಜಿನ ಎದುರು ಹಾಕೊಳ್ಳೋದು ಅಂತ ಹೇಳಿದ್ರೆ ಅವ್ರು ಯಾರಿಗೂ ಬಿಡಲ್ಲ ಅಂತವ್ರು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಸೊ ನಿಮ್ಮನ್ನು ನೋಡ್ತಿದ್ದಂಗೆ ಚಳಿ ಜೋರು ಅಂತ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ನಾವು ಮೊದಲನೇ ವಿಷಯವಾಗಿ ತಗೊಳ್ತಾ ಇರೋದೇ ಚಳಿಗಾಲದ ಅಧಿವೇಶನ. ಬೆಳಗಾವಿಯಲ್ಲಿ ನಡೆದಿರುವಂಥದ್ದು ಸಾಕಷ್ಟು ಚರ್ಚೆಗಳು ನಡೀತು. ಈ ಬಾರಿ 8ನೇ ತಾರೀಕು ಆರಂಭವಾಗಿ ಇವತ್ತಿನವರೆಗೂ ನಡೆದಿದೆ. ಅದರಲ್ಲೂ ಗೃಹಲಕ್ಷ್ಮಿ ಬಹಳ ಗಲಾಟೆ ಮಾಡಿದ್ದಾಳೆ. ಸೊ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಕಡೆಯಿಂದ ನೋಡಿ. ರಾಜಕಾರಣಿಗಳಾದವರು ಯಾವಾಗಲೂ ತುಂಬ ಅಲರ್ಟ್ ಆಗಿರಬೇಕು, ಮತ್ತು ಅವರು ಏನು ಮಾತಾಡ್ತಾರೆ ಸದನದಲ್ಲಿ ಅನ್ನೋದ್ರ ಬಗ್ಗೆ ಬಹಳ ಎಚ್ಚರ ವಹಿಸಿ ಮಾತಾಡಬೇಕು. ಮಾತೆ ಜ್ಯೋತಿರ್ಲಿಂಗ ಅಂತ ಹೇಳ್ತೀವಲ್ಲ, ಇದು ಸದನದ ಮಟ್ಟಿಗೆ ಖಂಡಿತ ಹೌದು. ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ. ಆಮೇಲೆ ಅವರು ಅಧಿಕಾರಿಗಳಿದಾರ ಅಂಥವ್ರು ನಾನು ಹೇಳ್ತೀನಿ ಸಸ್ಪೆಂಡೇ ಮಾಡಿಬಿಡ್ಬೇಕು ಅಂತ. ಏನು ಒಬ್ಬ ಮಿನಿಸ್ಟ್ರನ್ನ ಮಿಸ್ಲೀಡ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಏನು 2 ತಿಂಗಳದ ಬಾಕಿ ಉಳಿಸ್ಕೊಂಡಿದ್ರು ಕೊಡ್ಬೇಕಾಗಿರೋದು. ಜನ ಎಲ್ಲ ಗಲಾಟೆ ಮಾಡ್ತಿದ್ದಾರೆ. ವಿಪಕ್ಷಗಳು ಅದನ್ನ ಗಮನಕ್ಕೆ ತಂದ್ರೆ ಸದನದಲ್ಲಿ ಅದಕ್ಕೆ ಪಾಪ ನಾನು ಇವ್ರಿಗೆ ಅಯ್ಯೋ ಪಾಪ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವರು ತುಂಬಾ ವ್ಯಸ್ತರಾಗಿರ್ತಾರೆ, ಅವರದ್ದೊಂದು ಕಾರ್ಯಬಾಹುಳ್ಯ ಜಾಸ್ತಿ ಇರುತ್ತೆ ಪಾಪ. ಹಾಗಾಗಿ ಅವರಿಗೆ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಅವರು ಬಹುಶಃ ಈ 2 ತಿಂಗಳದ್ದು ಕೊಟ್ಟಿದಾರೋ ಇಲ್ವೋ ದುಡ್ಡು ಅವ್ರ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ. ಅಧಿಕಾರಿಗಳು ಏನ್ ಕೊಟ್ರು ಅದನ್ನ ತೆಗೆದು ಇವ್ರು ಓದ್ಬಿಟ್ರು. ಏನು ಆಭಾಸ ಅದು. ನಿಜವಾಗ್ಲೂ ಒಂಥರ ಮುಖಭಂಗ ಅಂತಾನೆ ಹೇಳ್ಬೋದು ಸರ್ಕಾರದ ಮಟ್ಟಿಗೆ ಹೇಳೋದಾದ್ರೆ. ಸಚಿವೆ ಅವರು ಹೇಳಿದ್ರು ಇಲ್ಲ ಕೊಟ್ಬಿಟ್ಟಿದೀವಿ ಅಂತ ಹೇಳಿ. ಅಲ್ಲಿ ನೋಡಿದ್ರೆ ಇಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿದಾಗ ಆಗ ಗೊತ್ತಾಯ್ತು. ಅಧಿಕಾರಿಗಳನ್ನ ಕೇಳಿದಾಗ ಅವರು ಇಲ್ಲ ಅಂತೇಳಿ ಅಂಕಿ ಅಂಶ ತಗೊಂಡು ವರದಿ ಓದ್ತಾರೆ. ಅದ್ರಲ್ಲಿ ನೋಡಿದ್ರೆ ಇದೆ 2 ತಿಂಗಳದ್ದು ಬಾಕಿ ಇದೆ ಅಂತ ಹೇಳಿ. ತುಂಬಾ ಒಂಥರ ಏನು ನಾವು ಇಷ್ಟ್ರ ಮಟ್ಟಿಗೆ ನೆಗ್ಲಿಜೆನ್ಸ್ ಅಧಿಕಾರಿಗಳದ್ದು ಅಂತ ಹೇಳಿ. ಏನ್ ಸದನಕ್ಕೆ ಉತ್ತರ ಕೊಡ್ಬೇಕು ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಅದು. ನಾವು ಏನೋ ರಾಜ್ಯಕ್ಕೆ ಉತ್ತರ ಕೊಡ್ತಾ ಇರೋದು. ಹಾಗಿರುವಾಗ ಹೇಗೆ ಇವರು ಕರ್ತವ್ಯ ಲೋಪ ಮಾಡ್ತಾರೆ ಇಂಥದ್ರಲ್ಲಿ? ಮುಲಾಜಿಲ್ದ ಇಂಥವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಒಂದು. ಆಮೇಲೆ ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ತುಂಬಾ ಸದ್ದು ಮಾಡಿದ್ದು, ಜನರನ್ನ ಒಂಥರ ಹೌಹಾರಿಸಿದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಜನಸಾಮಾನ್ಯರಂತೂ ಬಹಳ ಹೆದರ್ಬಿಟ್ಟಿದ್ರು. ಸನ್ಮಾನ್ಯ ಆರೋಗ್ಯ ಸಚಿವರು ಸದನದಲ್ಲಿ ಹೇಳಿಕೆ ನೀಡಿದ್ದಾರೆ. ಇಲ್ಲ, ಮೊಟ್ಟೆ ತಿಂದ್ರೆ ಯಾವ ಕ್ಯಾನ್ಸರ್ ಬರಲ್ಲ, ಆ ತರದ್ದೆಲ್ಲ ಏನಿಲ್ಲ, ಹೆದರ್ಕೋಬೇಡಿ ಅಂತ ಹೇಳಿದ್ರೆ ಇದು ಒಂದು ಒಳ್ಳೆಯ ಇನ್ನೂ ಕೂಡ ಆಗ್ಬೇಕು. ಯಾವ್ದೋ ಒಂದ್ ಇದಕ್ಕೆ ಹೇಳಿದ್ರು ಒಂದ್ ಮಾತ್ರಕ್ಕೆ ಅದೇ ಅಂತಿಮ ಅಂತ ಹೇಳಲಿಕ್ಕೆ ಆಗಲ್ಲ. 25 ಮೊಟ್ಟೆ ಪರೀಕ್ಷೆ ಮಾಡಿದ್ದಾರೆ ಆ ಪರ್ಟಿಕ್ಯುಲರ್ ಬ್ರ್ಯಾಂಡ್. ಅದ್ರಲ್ಲಿ 2 ಮೊಟ್ಟೆ ಅಷ್ಟೇ ಅವರಿಗೆ ಪ್ರಾಬ್ಲಮ್ ಸಿಕ್ಕಿರೋದು. ಅದೇ ಹೀಗಾಗಿ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಇವರು ಹೀಗಂತ ಹೇಳಿದ್ದಾರೆ. 8ನೇ ತಾರೀಕು ಪ್ರಾರಂಭ ಆಯ್ತು, 19ಕ್ಕೆ ಮುಕ್ತಾಯ ಆಗ್ತದೆ. 10 ದಿನಗಳ ಈ ಒಂದು ಚಳಿಗಾಲದ ಅಧಿವೇಶನ ಇದೆಯಲ್ಲ, ಇದರ ಒಂದು ಫಲಿತಾಂಶ ಏನು ಎಲ್ಲಾರು ಕೇಳೋದು. ಈಗ ಉತ್ತರ ಕರ್ನಾಟಕದ ಜನ ಬಹಳ ಇವಾಗ ಬೆಳಗಾವಿನಲ್ಲಿ ಇವಾಗ ಎಷ್ಟು ಅದು 51 ಕೋಟಿನ 21 ಕೋಟಿನ 21 ಕೋಟಿ ಇದ್ರ ಒಂದು ಅಧಿವೇಶನದ ವೆಚ್ಚ ಅಂತ ಹೇಳಿ ಅಂದಾಜು ಮಾಡಿರೋದು. ಈ 21 ಕೋಟಿನ ನಾವು ವ್ಯಯಿಸಿದ್ರೆ ಅಲ್ಲಿ ಏನು ಇದೆ ಅಂತ ಹೇಳ್ಬಿಟ್ಟು ನಮಗ್ ಬೇಕಲ್ಲ. ಏನಾಗಿದೆ ಉತ್ತರ ಕರ್ನಾಟಕದ ಮಟ್ಟಗಂತೂ ಪಾಪ ಏನೂ ಇಲ್ಲ ಅವರದ್ದು. ಬರೇ ಉತ್ತರ ಕರ್ನಾಟಕದ ಆಶೋತ್ತರಗಳಿಗೆ ಒಂದು ಸ್ಪಂದಿಸೋ ಸಲುವಾಗಿನೇ ಬೆಳಗಾವಿಯಲ್ಲಿ ಈ ಒಂದು ಅಧಿವೇಶನ ಪ್ರಾರಂಭಿಸಿದ್ದು. ಹೀಗಿರುವಾಗ ಈಗ ಮುಖ್ಯಮಂತ್ರಿಗಳು ಸದನದಲ್ಲಿ ಏನು ಎಲ್ಲಾ ಚರ್ಚೆಗಳಿಗೆ ಒಂದು ಉತ್ತರ ಕೊಡ್ತಾ ಹೇಳಿದ್ರು, ಆಯ್ತು ಉತ್ತರ ಕರ್ನಾಟಕದ ಜನರ ಒಂದು ಆಶೋತ್ತರಗಳಿಗೆ ನಾವು ಸ್ಪಂದಿಸ್ತೀವಿ, ಅದಕ್ಕೋಸ್ಕರ ನಾವು ಗೋವಿಂದರಾವ್ ವರದಿಗೆ ನಿರೀಕ್ಷೆ ಮಾಡ್ತಾ ಇದೀವಿ, ಅವರು ಜನವರಿಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ
ಗೋವಿಂದರಾವ್ ಸಮಿತಿ ಏನು ವರದಿ ಕೊಡುತ್ತೆ ಅದನ್ನು ಆಧರಿಸಿ ನಾವು ಅದನ್ನ ಅಧ್ಯಯನ ಮಾಡ್ತೀವಿ, ಫಸ್ಟ್ ಅದನ್ನ ಸ್ವೀಕರಿಸಿ ಆ ನಂತರ ಅದ್ರ ಬಗ್ಗೆ ಏನ್ ಯೋಜನೆ ರೂಪಿಸ್ಬೇಕು, ಏನ್ ಕ್ರಮ ಕೈಗೊಳ್ಬೇಕು ಅದನ್ನ ಮುಂಬರುವ ದಿನಗಳಲ್ಲಿ ನಾವು ನಿಗದಿಪಡಿಸ್. ಇಷ್ಟೇನೆ. ಬೆಂಗಳೂರು ನಗರದ ಸಮಸ್ಯೆಗಳು, ಈ ದಕ್ಷಿಣ ಭಾಗದ ಕರ್ನಾಟಕದ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಬೆಳಗಾವಿಗೆ ಹೋಗ್ಬೇಕಾ ನಾವು? 21 ಕೋಟಿ ರೂಪಾಯಿನ ವೆಚ್ಚ ಮಾಡಿ ಒಂಥರ ಈ 10 ದಿನಗಳ ಅಧಿವೇಶನ 10 ದಿಕ್ಕುಗಳಿಗೆ ಚಲ್ಲಾಪಿಲ್ಲಿ ಆಗೋಯ್ತು ಅಂತ ಹೇಳಿದ್ರೆ ಅದೇನು ಉತ್ಪ್ರೇಕ್ಷೆಯ ಮಾತಂತೂ ಖಂಡಿತ ಅಲ್ಲ. ಬಹಳ ಬೇಜಾರು. ನಮ್ಮ ಟ್ಯಾಕ್ಸ್ ಮನಿ ಈ ತರ ನೀರಲ್ಲಿ ಹೋಮ ಮಾಡ್ದಂಗ ಆಗ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ಅಂತ ಸರ್ಕಾರ ಇನ್ನೂ ಗಂಭೀರವಾಗಿ ಪರಿಗಣಿಸ್ಬೇಕು. ಎಸ್ಪೆಷಲಿ ಕಾರ್ಯಾಂಗ ಅಂತ ಹೇಳಿದ್ರೆ ಅಧಿಕಾರಶಾಹಿ ಏನಿದ್ದಾರೆ ಅವರಿಗೆ ಒಂದು ಬದ್ಧತೆ ಬೇಕು. ಆ ಬದ್ಧತೆ ಕಾಣ್ತಾ ಇಲ್ಲ ಇವಾಗಿನ ಒಂದು ಅಧಿಕಾರಿಗಳಲ್ಲಿ. ಇಲ್ಲದೆ ಇದ್ರೆ ಸಚಿವೆಗೆ ಆ ತರದ ಒಂದು ಉತ್ತರನ ಕೊಟ್ಬಿಟ್ಟು ಅದನ್ನ ಕೊಡಿ ಹೇಳಿ ಅಂತ ಹೇಳ್ಬಿಟ್ಟು ಕೊಡ್ತಾರ ಯಾರಾದ್ರೂ ಆ ಮಾಹಿತಿಗಳನ್ನು ಕೊಟ್ಬಿಟ್ಟು ಹೀಗೆ ಹೇಳಿ ಅಂತ ಹೇಳ್ಬಿಟ್ಟು. ನನಗೆ ತುಂಬಾ ಬೇಜಾರಾಯ್ತು ಈ ಸರಿಯ ಒಂದು ಅಧಿವೇಶನಕ್ಕೆ ಸಂಬಂಧಿಸಿದಂಗೆ. ಹಾಗೆ ಈ ಅಧಿವೇಶನದಲ್ಲಿ 33 ಮಸೂದೆಗಳನ್ನ ಮಂಡನೆ 33 ಇತ್ತು, ಅದರಲ್ಲಿ ಒಂದು 17ರಷ್ಟು ಆಗಿದೆ. 12ನ್ನ ಯಾವುದೇ ಚರ್ಚೆಗೆ ಒಳಪಡಿಸದೆ ಮಾಡ್ಬಿಟ್ಟಿದ್ದಾರೆ. ದ್ವೇಷ ಇದೇನೆ ಗೊತ್ತಲ್ಲ ನಿಮ್ಗೆ, ದ್ವೇಷ ಭಾಷಣ ಮತ್ತೆ ದ್ವೇಷ ಅಪರಾಧದ ಏನು ಮಸೂದೆ, ಏನ್ ನಿಯಂತ್ರಣ ಮಸೂದೆ ಇತ್ತಲ್ಲ ಅದ್ರಲ್ಲೇನೆ ಚರ್ಚೆನೆ ಆಗ್ಲಿಲ್ಲ, ಆಗಕ್ಕೆ ಅವಕಾಶನೇ ಕೊಡ್ಲಿಲ್ಲ ಇವ್ರಿ. ಅದ್ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ್ದೋ ಒಂದು ಗಂಭೀರವಾದ ಚರ್ಚೆನ ಎಕ್ಸ್ಪೆಕ್ಟ್ ಮಾಡುವಾಗ ಯಾರೋ ಒಬ್ರು ಎದ್ದು ನಿಂತ್ಕೊಳ್ತಿದ್ದಂಗೆ ಇಡೀ ಸದನ ಆ ಕಡೆ ಡೈವರ್ಟ್ ಆಗ್ಬಿಡತ್ತೆ. ಕೊನೆಗೆ ಗದ್ದಲ ಶುರುವಾಗುತ್ತೆ. ಅಲ್ಲಿ ಗುಂಪಿನಲ್ಲಿ ಗೋವಿಂದ ಅಂತಂದಂಗೆ ಇವರು ಸಭಾಧ್ಯಕ್ಷರು ಸಭೆ ಇದನ್ನ ಮತಕ್ಕೆ ಹಾಕಿದೀನಿ ಅಂತ ಹೇಳ್ತಾರೆ. ಎಲ್ಲ ಆಯ್ತು ಓಕೆ ಆಯ್ತು ಅಂಗೀಕರಿಸಲಾಗಿದೆ ಅಂತ ಹೇಳ್ಬಿಡ್ತಾರೆ. ಚರ್ಚೆನೆ ಆಗ್ತಿಲ್ಲ ಯಾವ ಒಂದು ವಿಧೇಯಕಗಳು ಬಗ್ಗೆನೂ. 12 ಹಂಗೆ ಆಗೋಯ್ತು ಆಗಿದೆ. ತುಂಬಾ ಒಂಥರ ನಮ್ಮ ಕರ್ನಾಟಕ ರಾಜ್ಯದ ಇವತ್ತಿನ ಅವನತಿಗೆ ಈ ತರಹದ ಇವೇ ಕಾರಣ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅಧಿಕಾರ ಮಾಡ್ಬೇಕು, ಆಡಳಿತ ನಡೆಸ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಗೊತ್ತು ಗುರು ಇರ್ಬೇಕು. ಯಾವ ಗೊತ್ತು ಗುರಿನೂ ಇಲ್ಲದೆ ಅಲ್ಲೇ ಗಲಾಟೆ ಮಾಡ್ತಾರೆ. ಆಮೇಲೆ ಏನೋ ಸದನದಲ್ಲಿ ವಿಧೇಯಕಗಳು ಅಂಗೀಕಾರವಾಯ್ತು ಅಂತ ಹೇಳ್ಬಿಡ್ತಾರೆ. ಏನಿದ್ ಪ್ರಜಾಪ್ರಭುತ್ವ ವ್ಯವಸ್ಥೆನ? ಯಾರೋ ಕೆಲವರ ಸಲುವಾಗಿ ನಡೀತಿರೋ ಹಂಗಿದೆ ಈ ಅಧಿವೇಶನಗಳು ನನ್ನ ಪ್ರಕಾರ. ಅದಕ್ಕೋಸ್ಕರ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾ ಇದೀವಿ ನಾವು, ಜನರ ತೆರಿಗೆ ಹಣ. ಅದು ಅವರಿಗೆ ಒಂದು ಮಾರಲ್ ಇದು ಇರಬೇಕು, ರೆಸ್ಪಾನ್ಸಿಬಿಲಿಟಿ ಇರಬೇಕು, ಅದು ಅವ್ರಿಗೆ ಚುಚ್ಚಬೇಕು. ಅದರಲ್ಲೂ ಎಷ್ಟೊಂದು ಜನ ಅಧಿವೇಶನಕ್ಕೆ ಹಾಜರೇ ಆಗೋದಿಲ್ಲ, ಬೆಳಗಾವಿ ಹೋಗಿ ಮೋಜು ಮಸ್ತಿಯಲ್ಲಿ ಕಾಲ ಕಳೆಯುವಂತದ್ದಿರ್ಬೋದು. ಅದು ಸರ್ವವಿಧಿ ಬಹಿರಂಗ ಸತ್ಯ. ಅದೇನೆ ಎಲ್ಲರಿಗೂ ಏನಾಗುತ್ತೆ ಏನು ಎತ್ತ ಎಲ್ರಿಗೂ ಗೊತ್ತಿದೆ. ಅದನ್ನೇನು ಮತ್ತೆ ನಾವು ಏನೋ ಮಾತಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡವೇ ಬೇಡ ಅಂತ ನನಗನ್ಸುತ್ತೆ. ಓಕೆ, ಸೊ ಒಟ್ಟಾರೆ ಈ ಬಾರಿಯ ಬೆಳಗಾವಿ ಅಧಿವೇಶನ ಇಲ್ಲಿ ಬೆಳಗಾವಿಲಿ ಸಂಸತ್ನಲ್ಲಿ ಇದೇ, ಅದು ದಿಲ್ಲಿ, ಇದು ಬೆಂಗಳೂರು ಅಷ್ಟೇ ವ್ಯತ್ಯಾಸ. ಅಲ್ಲಿ ನರೇಗಾ ಹೋಗ್ಬಿಟ್ಟು VBG ರಾಮ್ಜಿ ಆಗ್ಬಿಟ್ಟಿದ್ಯಲ್ಲ, ಅದ್ರ ಬಗ್ಗೆ ಇಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ, ಅಲ್ಲಿ ಬಿಜೆಪಿ ಅಂಡ್ ಕಾಂಗ್ರೆಸ್ ಪ್ರತಿಪಕ್ಷಗಳು. ಸೊ ಎಲ್ಲ ಅಲ್ಲಿ ಈ ತರದ್ ಗಲಾಟೆ ನಡೀತಿದೆ. ಅವರಂತೂ ಮಹಾತ್ಮ ಗಾಂಧಿನೇ ಎತ್ತಾಕ್ಬಿಟ್ಟು VBGRG ಅಂತ ಹೇಳ್ಬಿಟ್ಟು ಮಾಡಿಟ್ಬಿಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅದಕ್ಕೆ ತಕರಾರು ಎತ್ತಿದ್ದಾರೆ. ಗಾಂಧಿ ಹೆಸರು ತೆಗೆದಿದ್ದೇ ಫಸ್ಟ್ ಆಫ್ ಆಲ್ ತಪ್ಪು, ನಮ್ಗೆ ಅದು ಒಪ್ಪಿಗೆ ಇಲ್ಲ. ಅದ್ರ ಜೊತೆಗೆ ನೀವು ರಾಜ್ಯಗಳು ಇದಕ್ಕೆ ದುಡ್ಡು ಕೊಡ್ಬೇಕು ಅಂತ ಹೇಳ್ತೀರಿ, ನಮಗ್ ಕೊಡೋ ಅನುದಾನನೇ ಕಡಿತ ಮಾಡಿದಿರಿ ನೀವು. ಇವಾಗ 60-40% ಏನು ಪಾಲುದಾರಿಕೆನಲ್ಲಿ ನೀವು ಹಣ ಕೊಡ್ಬೇಕು, ಕೇಂದ್ರ 60 ಕೊಡುತ್ತೆ, ನಾವು 40 ಕೊಡ್ಬೇಕು ಅಂತ ಹೇಳ್ತೀರಿ. ನಮ್ಮ ಹತ್ರ ಅನುದಾನನೇ ಇಲ್ಲ, ನಾವೇ ತತ್ತರಿಸ್ತಾ ಇದೀವಿ. ಏನು ನಮ್ಮ ಹತ್ರ ಏನು ಖಜಾನೆ ನಮ್ದೆಲ್ಲ ಖಾಲಿ ಇದೆ. ಹಾಗಿರುವಾಗ ನೀವು ಇದನ್ನು ನಮ್ಮ ತಲೆ ಮೇಲೆ ಹಾಕಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ಇದು ಇನ್ನು ಏನದು ಮಸೂದೆನೋ ಮಂಡನೆ ಇದು ಪಾಸ್ ಆಗ್ಬಿಟ್ಟಿದೆ, ಏನೋ ಅಂಗೀಕಾರ ಆಗ್ಬಿಟ್ಟಿದೆ. ಆದ್ರೆ ಬಹುಶಃ ಇದೆಲ್ಲ ಸಂಸದೀಯ ಸಮಿತಿಗಳಲ್ಲಿ ಚರ್ಚೆಗೆ ಬಂದು ಆ ನಂತರ ಇದ್ರ ಬಗ್ಗೆ ಏನಾದ್ರು ಒಂದು ಒಪ್ಪಂದಕ್ಕೆ ಬರ್ಬೋದು. ಯಾಕಂದ್ರೆ ಆಡಳಿತಾರೂಢ NDAದ ಪ್ರಮುಖ ಪಾಲುದಾರ ಅಥವಾ ಭಾಗಿದಾರ ಪಕ್ಷ ತೆಲುಗು ದೇಶಂ ಅವರೇ ಅಸಮಾಧಾನ ವ್ಯಕ್ತಪಡಿಸಿರೋದ್ರಿಂದ ಏನಾಗುತ್ತೆ ಮುಂದೆ ಅನ್ನೋದು ಕುತೂಹಲ. ಓಕೆ, ಇವಾಗ ಮುಂದಿನ ವಿಚಾರಕ್ಕೆ ನಾವು ಹೋಗೋದಾದ್ರೆ, ಬೆಂಗಳೂರಿನಲ್ಲಿ ರೋಡ್ ರೇಜ್ ಹೆಚ್ಚಾಗಿದೆ, ಮತ್ತೆ ಅಮಾನವೀಯತೆ ಕಾಣೆ ಆಗ್ತಾ ಇದೆ. ಹೌದು. ಏನಂದ್ರೆ ಬೆಂಗಳೂರಲ್ಲಿ ಜನರಿಗೂ ಇಲ್ಲ, ಪೊಲೀಸರಿಗೂ ಇಲ್ಲ,
ಅಕೌಂಟಬಿಲಿಟಿ ಅಂತ ಅನ್ನೋದು. ಏನ್ರಿ ಎಲ್ಲಾ ಉಲ್ಟಾ ಬರ್ತಾರೆ, ಒನ್ ವೇನಲ್ಲೇ ಉಲ್ಟಾ ಬರ್ತಾರೆ. ಎಷ್ಟು ಆಮೇಲೆ ಅವ್ರ ಮೇಲೆನೆ ಗಲಾಟೆ ಮಾಡೋದು, ಹಿಂಗ್ ದುರ್ಗುಟ್ಕೊಂಡ್ ನೋಡೋದು, ಬೈಯೋದು. ಇನ್ನೇನಾರು ಒಂದ್ ಚೂರನಾರು ಜಾಸ್ತಿ ಆಯ್ತು ಅಂದ್ರೆ ಇಳಿದ್ ಬಿಟ್ಟು ಹೊಡಿಯೋದು. ಯಾರು ಉಲ್ಟಾ ಬಂದವರು ಸೀದಾ ಹೋಗ್ತಿರೋ ಅವ್ರ ಮೇಲೆ ಹೊಡೆಯೋದು. ಏನೋ ಕಾನೂನು ಸುವ್ಯವಸ್ಥೆ ಎಲ್ಲಿದೆ, ಏನಾಗ್ತಾ ಇದೆ ಅಂತ ಅನ್ಸುತ್ತೆ ಇದನ್ನ ನೋಡಿದ್ರೆ. ರೋಡ್ ರೇಜ್ ಅಂತೂ ಹೈಯೆಸ್ಟ್ ಬ್ಯಾಂಗ್ಳೂರಲ್ಲಿ. ಏನೊಂದು ಹಾರ್ನ್ ಮಾಡಂಗಿಲ್ಲ, ಒಂದು ಕೇಳೋ ಹಂಗಿಲ್ಲ, ಯಾಕೆ ಹಿಂಗ್ ಬಂದ್ರಿ ಅಂತ ಕೇಳೋ ಹಂಗಿಲ್ಲ. ಅವ್ರು ಓವರ್ಟೇಕ್ ಮಾಡಿದ್ರು ನಾವ್ ಸುಮ್ನೆ ಇರ್ಬೇಕು, ಅವ್ರು ನಮ್ಗೆ ಅಡ್ಡ ಬಂದು ನಮ್ಗೆ ಬೀಳ್ಸಿದ್ರು ನಾವ್ ಸುಮ್ನೆ ಎದ್ಕೊಂಡ್ ನಮ್ ಪಾಡಿಗೆ ನಾವ್ ಹೋಗ್ಬೇಕು. ಇನ್ನೊಂದು ಏನಾಗುತ್ತೆ ಅಂದ್ರೆ ಹೋಗ್ತಾ ಇರ್ತೀವಲ್ಲ, ಮುಂದೆ ಎಲ್ಲ ಪೊಲೀಸ್ ನಿಂತಿದ್ ಕಾಣಿಸ್ತು ಅಂದ ತಕ್ಷಣ ಅಯ್ಯೋ ಇದು ನನ್ ಕಣ್ಣು ಎದುರಿಗೆ ಆಯ್ತು, ನಿನ್ನೆ ಆಯ್ತು, ನಿನ್ನೆ ನಮ್ಗೂ ಆಯ್ತು. ನಮ್ ಮುಂದೆನೆ ಒಬ್ರು ಲೇಡಿ ಪಾಪ 2 ವೀಲರ್ ಅಲ್ಲಿ ಹೋಗ್ತಿದ್ರು. ಅವರಿಗೆ ಹೀಗ ಅದೇನಂದ್ರೆ ಈತ ಹೆಲ್ಮೆಟ್ ಧರಿಸಿರ್ಲಿಲ್ಲ, ಸೇಮ್ ಹೆಲ್ಮೆಟ್ ಧರಿಸಿರ್ಲಿಲ್ಲ, ಅಲ್ಲಿ ಪೊಲೀಸ್ ನಿಂತಿದ್ದಾರೆ ಅಂತ ತಿರುಗಿಸ್ಕೊಂಡು ಹೋಗ್ಬಿಟ್ರು. ಎಂತ ಇದು ಅದು ಇದು ಬಿಡಿ, ಇದ್ರ ಬಗ್ಗೆ ಅದ್ ಏನ್ ಹೇಳಿದ್ರು ಸಾಕಾಗಲ್ಲ. ಎಷ್ಟು ಕ್ಯಾಮ್ರಾಗಳು ಹಾಕಿದ್ರು ಅಷ್ಟೇ, ಎಷ್ಟು ರೀಲ್ಸ್ ಮಾಡ್ಬಿಟ್ಟು ತೋರ್ಸಿದ್ರು ಅಷ್ಟೇನೆ. ಯಾರು ಆ ಪೊಲೀಸರ್ನೇ ಇದ್ ಮಾಡಿರ್ತಾರೆ, ಇವರು ಟ್ಯಾಗ್ ಮಾಡಿ ಹಾಕಿರ್ತಾರೆ, ಏನೂ ಪ್ರಯೋಜನ ಇಲ್ಲ, ಯಾರು ಕ್ರಮ ಕೈಗೊಳ್ಳಲ್ಲ. ಇದು ಬಹುಶಃ ಈ ಸರ್ಕಾರ ಇರೋವರೆಗೂ ಹಿಂಗೇನೋ ಏನೋ ಅಂತ ಅನ್ನಿಸ್ಬಿಟ್ಟಿದೆ ನಮಗೆ. ಒಂದು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಬನಶಂಕರಿಲಿ ಇತ್ತೀಚೆಗಾದಂತ ಒಂದು ದಾರುಣ ಅಮಾನವೀಯ ಘಟನೆ ಇದು ರೀ. ಅವ್ರ ಗಂಡ ಹೆಂಡತಿ ಪಾಪ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಡಾಕ್ಟರ್ಗೆ ಏನೋ ಈ ಸ್ಥಳೀಯ ಡಾಕ್ಟರ್ ತೋರಿಸಿದ್ರೆ ಅವ್ರಿಗೆ ಇಲ್ಲ ನಮ್ಗೆ ಈ ಕ್ಲಿನಿಕ್ ಅಲ್ಲಿ ಆಗಲ್ಲ, ನೀವು ತಕ್ಷಣ ಜಯದೇವ ಕರ್ಕೊಂಡು ಹೋಗಿದ್ದಾರೆ. ಜಯದೇವ ಕರ್ಕೊಂಡು ಹೋಗ್ಬೇಕು, ಪಾಪ ಆಂಬ್ಯುಲೆನ್ಸ್ ಬುಕ್ ಮಾಡಕ್ ಆಗ್ತಿಲ್ಲ, ಒಂದು ಬುಕ್ ಆಗ್ತಿಲ್ಲ ಆಂಬ್ಯುಲೆನ್ಸ್. ಅದು ನೋಡಿ ನಮ್ ರಾಜ್ಯದ ವ್ಯವಸ್ಥೆ ಯಾವ ತರ ಇದೆ ಅಂತನಕ್ಕೆ. ಆಂಬ್ಯುಲೆನ್ಸ್ ಬುಕ್ ಆಗ್ತಿಲ್ಲ. ಮುಂಚೆ ಎಲ್ಲ ನಾವು 100 ಇದ್ದಾಗ ಹೆಂಗೆ ಇದು 101 ಇದ್ದಿದ್ದು ಅವಾಗ ಹೇಗಿತ್ತು ಅದು. ನಿಜವಾಗ್ಲೂ ಆ ವ್ಯವಸ್ಥೆ ತಕ್ಷಣ ಬರ್ತಿತ್ತು. ಈಗ ಅವ್ರಿಗೆ ಸಿಗದೇ ಇಲ್ಲ. ಫಸ್ಟ್ ಆಫ್ ಆಲ್ ಲೈನೇ ಸಿಗಲ್ವಂತೆ, ಆಮೇಲೆ ಲೈನ್ ಸಿಕ್ಕಿಲ್ಲ. ಕೊನೆಗೆ ಇವರು 2 ವೀಲರ್ ಅಲ್ಲೇನೆ ಗಂಡ ಹೆಂಡತಿ ಇಬ್ರು ಹೊರಟಿದ್ದಾರೆ. ಅವ್ರಿಗೆ ದುಃಖ ತಡೆಯಕ್ಕಾಗ್ತಿಲ್ಲ. ಹೆಂಡತಿಗೆ ಗಂಡಂಗ್ ಹಿಂಗ ಆಗ್ತಿದೆ, ಪಾಪ ಇವ್ರಿಗೆ ಓಡ್ಸಕ್ ಬರಲ್ಲ, ಯಾರು ಜನ ಇಲ್ಲ, ಸ್ವಲ್ಪ ಕತ್ಲಾಗಿದೆ ಅಷ್ಟೇ. ನಿಮ್ಗೆ ಗೊತ್ತು ಈಗ ಈ ಮಾಗಿ ಮಾಸದಲ್ಲಿ ಕತ್ಲೆ ಬೇಗ ಆಗ್ಬಿಡತ್ತೆ ಅಂತ ಹೇಳಿ ಯಾರು ಸುತ್ತಲಿನವ್ರು ಯಾರು ಜನ ಇದಕ್ ಬರ್ತಿಲ್ಲ. ಅವರು ಇನ್ನೊಂದು ವಾಹನಕ್ಕೆ ಡಿಕ್ಕಿ ಹೊಡೆದು ಬಿದ್ದು ಬಿಟ್ಟಿದ್ದಾರೆ ಕೆಳಗಡೆಗೆ. ಅವರನ್ನ ಎತ್ಲಿಕ್ಕಾಗಲ್ಲ, ಈಕೆಗೆ ವಾಹನ ಬಿದ್ದಿದೆ, ಕಂಗಲಾಚಿಸಿದ್ದಾರೆ. ಬನ್ನಿ ಒಂಚೂರು ಸಹಾಯ ಮಾಡಿ, ನನ್ ಗಂಡಂಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ದಯವಿಟ್ಟು ಬನ್ನಿ ಒಂಚೂರು. ಯಾರು ಬಂದಿಲ್ಲ, ಯಾರು ಏನೂ ಹೆಲ್ಪ್ ಮಾಡಿಲ್ಲ. ಪಾಪ ಅವರಿಗೆ ಜೀವ ಹೋಯ್ತು ರಸ್ತೆಲೇನೆ. ಏನ್ರಿ ಇಷ್ಟು ನಾವು ಏನು ಸೂಕ್ಷ್ಮತೆಯನ್ನ ಇಷ್ಟು ಕಳಿಸ್ಕೋಬೇಕ? ಇಷ್ಟು ಒಂಥರ ದಪ್ಪ ಚರ್ಮ ಅಲ್ಲ, ಅದು ಅಮಾನವೀಯತೆ. ಸೂಕ್ಷ್ಮತೆ ಕಳ್ಕೊಂಡಿದ್ದು ಅಂತ ಹೇಳ್ತೀರಾ ಅಥವಾ ಭಯ ಅಂತ ಹೇಳ್ತೀರಾ? ಎರಡೂನು ಇದೆ. ನಮ್ಗೆ ಯಾಕೆ ಬೇಕು ಅನ್ನೋದು ಒಂದು, ಇನ್ ಪೊಲೀಸ್ ಅದು ಇದು ಆಗ್ಬಿಡತ್ತೆ ಅಂತ ಒಂದು. ಆಮೇಲೆ ರೋಡ್ ರಾಬರಿ ಅದಕ್ಕೂ ಏನಾದ್ರು ಡ್ರಾಮಾ ಮಾಡ. ಆಮೇಲೆ ಬನಶಂಕರಿ ಹತ್ರ ಎಲ್ಲ ತೀರಾ ಈ ತರದ್ದೆಲ್ಲ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇನ್ನೂ ಕೆಲವು ರಿಮೋಟ್ ಪ್ಲೇಸಸ್ ಅಲ್ಲಿ ಆಗೋದನ್ನ ಒಪ್ಕೋತೀನಿ. ಅಥವಾ ಈ ಫ್ಲೈಓವರ್ ಗಳ ಮೇಲೆ, ಹೈವೇಗಳಲ್ಲಿ ಈ ತರ ಆದ್ರೆ ಹೌದು. ಆದ್ರೆ ತುಂಬಾ ಬೇಜಾರಂತ ಅನ್ಸ್ತು ನನಗೆ. ಇದು ತುಂಬಾ ದಾರುಣ. ಹೌದು. ಸೊ ಇದ್ರ ಜೊತೆಗೆ ನಾವು ಇನ್ನೊಂದು ವಿಷಯವನ್ನ ತಗೊಳ್ಳೋಣ. ಕರ್ನಾಟಕದವರಿಗೆ ಈ ಮಾಸದ ಕೊನೆಯಲ್ಲಿ 2 ಭರ್ಜರಿಯಾಗಿ ಕನ್ನಡ ಚಿತ್ರಗಳು ತೆರೆಗೆ ಬರ್ತಾ ಇದೆ. ಒಂದು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ನಿರ್ದೇಶನದ 45 ತುಂಬಾ ಕುತೂಹಲ ಕೆರಳಿಸಿದೆ. ಯಾಕೆಂದ್ರೆ ತ್ರಿಮೂರ್ತಿಗಳಿದ್ದಾರೆ ಅದರಲ್ಲಿ. ಒಂದು ಎಲ್ಲರ ಕನ್ನಡ ಚಿತ್ರ. ಅಯ್ಯೋ ಎಷ್ಟು ಜನ ಶಿವರಾಜ್ ಕುಮಾರ್ದ ಲೇಡಿ ಗೆಟಪ್ ನೋಡಿ ಎಲ್ಲಾ ಶುರು ಮಾಡ್ಬಿಟ್ಟಿದ್ದಾರೆ. ನಮ್ಮ ಆಫೀಸಲ್ಲೂ ಮೋಹನ್ ಸರ್ ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಶಿವಣ್ಣ ಅಂತ ರೇಗಿಸ್ತಾ ಇದ್ರು. ತುಂಬಾ ಇನ್ಸ್ಪಿರೇಷನ್, ತುಂಬಾ ಚಂದ ಕಾಣ್ತಾರೆ ಶಿವಣ್ಣ ಇದು ಲೇಡಿ ಗೆಟಪ್ ಅಲ್ಲಿ. ಆಮೇಲೆ ರಾಜ್ ಬಿ ಶೆಟ್ಟಿನೂ ಅಷ್ಟೇ. ಉಪೇಂದ್ರ ಅಂತೂ ಎಂದಿನಂತೆ ರಿಯಲಿಸ್ಟಿಕ್ ಸ್ಟಾರ್ ಆತರ. ಬಟ್ ರಾಜ್ ಬಿ ಶೆಟ್ಟಿನೂ ಅಷ್ಟೇ, ಅವರ ಇಡೀ ಚಿತ್ರವನ್ನ ಬೇಕಾದ್ರೆ ನುಂಗ್ ಹಾಕೋಷ್ಟು ಕಲೆ ಅವ್ರ ಹತ್ರ ಇದೆ. ಸೊ ಏನು ಟ್ರೈಲರ್ ಕೂಡ ಅದ್ಭುತವಾಗಿ ಪ್ರದರ್ಶನಗೊಳ್ತಾ ಇದೆ. ಸೊ ಹಾಗೆ ಇನ್ನೊಂದು ಕಿಚ್ಚ ಸುದೀಪ್ ಅವರ ಮಾರ್ಕ್ ಚಿತ್ರ ಕೂಡ ಇತ್ತೀಚೆಗಷ್ಟೇ ಹಾಡು ಬಿಡುಗಡೆ ಆಗಿದೆ. ನಿಶ್ವಿಕಾ ನಾಯ್ಡು ಅವ್ರ ಮಗಳೇ ಹಾಡಿರೋದು, ಸುದೀಪ್ ಅವ್ರ ಮಗಳು ಹಾಡಿರೋದು ಮಲೈಕಾ ಹಾಡು. ಅದ್ ಬಹಳ ಹಿಟ್ ಆಗಿದೆ, ವೈರಲ್ ಆಗಿದೆ ಅಂತ ಹೇಳ್ಬಿಟ್ಟು ಕೇಳಿದೀನಿ. ಯಾಕಂದ್ರೆ 45 ಅಲ್ಲಿ CG ವರ್ಕ್ ತುಂಬಾ ಚೆನ್ನಾಗಿ
ಮಾಡಿದ್ದಾರೆ. ಲಾಸ್ಟ್ 15 ಮಿನಿಟ್ಸು ಯಾವ ಈವರೆಗೆ ಕನ್ನಡ ಸಿನಿ ಇದರಲ್ಲಿ ಯಾರು ಅಷ್ಟರ ಮಟ್ಟಿಗೆ CG ವರ್ಕನ್ನು ಮಾಡಿಲ್ಲ. ನಾವು ಅಷ್ಟರ ಮಟ್ಟಿಗೆ CG ವರ್ಕ್ ಮಾಡಿದ್ದೀವಿ ಅಂತ ಅರ್ಜುನ್ ಚನ್ನಿ ಅವರೇ ಹೇಳ್ಕೊಂಡಿದ್ದಾರೆ. ಅವ್ರ ಎಕ್ಸ್ಪೆಕ್ಟೆಡ್ ಬಜೆಟ್ಗಿಂತ ಜಾಸ್ತಿ ಬಜೆಟ್ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಮೊದಲ ನಿರ್ದೇಶನ ಕೂಡ ಅವ್ರದ್ದು. ಹೌದು. ಹಾಡುಗಳ ಬಗ್ಗೆನೂ ಅಷ್ಟೇ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ, ತನ್ನದೇ ಚಿತ್ರ ಅಲ್ವಾ, ಹಾಗಾಗಿ ಹೌದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಏನೇ ಆಗಲಿ ವರ್ಷಾಂತ್ಯದಲ್ಲಿ ನಾವು ಕನ್ನಡ ಸಿನಿ ಪ್ರಿಯರು ನಮ್ಮ ಕನ್ನಡ ಚಿತ್ರಗಳನ್ನ ಗೆಲ್ಲಿಸ್ಬೇಕಾದ್ದು ನಮ್ಮ ಗೆಲ್ಲಿಸ್ಬೇಕು. ಅದಕ್ಕೋಸ್ಕರ ತಾವು ದಯಮಾಡಿ ಥಿಯೇಟರ್ಗೆ ಹೋಗಿ ನೋಡಿ, ಮನೆಯಲ್ಲೇ OTTಗೆ ಬರ್ಲಿ, ನಾವು ಅಲ್ಲೇ ನೋಡಿದ್ರೆ ಸಾಕು ಅಂತ. ಹೌದು, ಪರಿಶ್ರಮ ತುಂಬಾ ಇರುತ್ತೆ ಒಂದು ಸಿನಿಮಾ ತಯಾರಾಗ್ಲಿಕ್ಕೆ. ಓಕೆ, ಸೊ ನಾವೀಗ ಮುಂದಿನ ಸುದ್ದಿಗೆ ನೋಡೋದಾದ್ರೆ, ಇದು ಸ್ವಲ್ಪ ಬೇಸರ ತರಿಸುವಂತ ಸುದ್ದಿನೇ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅಮಾಯಕವಾಗಿ ತುಂಬಾ ಕೃತ್ಯ ನಡೀತಾ ಇದೆ, ದಾಳಿ ನಡೀತಾ ಇದೆ, ಹಲ್ಲೆ ನಡೀತಾ ಇದೆ. ಮುಂಚೆ ಒಂದ್ ವಿಷಯ ಹೇಳ್ಬೇಕು, ನಾವು ದ್ವೇಷ ಭಾಷಣದಲ್ಲಿ ಹೇಳದ್ವಲ್ಲ, ಅದಕ್ಕೆ ಸಂಬಂಧಿಸಿದಂಗೆನೆ ಇದ್ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಬೊಂಡಿ ಬೀಚ್ ನಲ್ಲಿ ಏನು ಹತ್ಯಾಕಾಂಡ ಆಯ್ತಲ್ಲ, ಅದರ ಸಂಬಂಧ ಈಗ ಆಸ್ಟ್ರೇಲಿಯಾ ಪ್ರಧಾನಿ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ನಮ್ಮ ದ್ವೇಷ ಭಾಷಣ ಶುರುವಾಗ್ಬಿಟ್ಟಿದೆ ಅಲ್ಲೆಲ್ಲಾನು ಈಗ. ಅದಕ್ಕೇನೆ ನಮ್ಮ ದೇಶದಲ್ಲಿ ದ್ವೇಷ ಭಾಷಣ ಮಾಡೋರ್ ಮೇಲೆ ಕಠಿಣ ಕ್ರಮವನ್ನ ನಾವು ಜರುಗಿಸ್ತೀವಿ. ಯಾವುದೇ ರಾಜಿ ಮಾಡ್ಕೊಳ್ಳಲ್ಲ ಇದ್ರಲ್ಲಿ. ಯಾವ ಧರ್ಮ ಅಥವಾ ಯಾವುದೋ ಒಂದು ಗುಂಪು, ಈ ತರ ಲಿಂಗ, ಇದನ್ನೆಲ್ಲ ನೀವು ಟಾರ್ಗೆಟ್ ಮಾಡೋ ಹಾಗೆ ಇಲ್ಲ. ದ್ವೇಷಕ್ಕೆ ನಮ್ಮ ದೇಶದಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಂಗೆ ಆ ದ್ವೇಷ ಭಾಷಣ ಅಂದ ತಕ್ಷಣ ಅದೊಂದು ತಲೆಲಿತ್ತು, ನಮ್ಮಲ್ಲಿ ಮಸೂದೆ ಮಂಡನೆ ಆಗಿದೆ, ಅಲ್ಲಿ ಪ್ರಧಾನಿನೇ ಸ್ವತಃ ಇದ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆ ವಿಷಯಕ್ಕೆ ಸಂಬಂಧಿಸಿದಂಗೆ ಇನ್ನೊಂದೇನು ಅಂದ್ರೆ, ಆ ಹಂತಕರಿಬ್ರುವೆ ಅಪ್ಪ ಬಂದು ಹೈದರಾಬಾದ್ನವರು, ಬಟ್ ಅವರು ವಲಸೆ ಹೋಗಿನ 30 ವರ್ಷದ ಮೇಲಾಗೋಗಿದೆ. ಆ ಮಗ ಹುಟ್ಟಿದ ಅಲ್ಲೇನೆ. ಆದ್ರೆ ಇವ್ರಿಬ್ರುವೆ ಫಿಲಿಪೈನ್ಸ್ಗೆ ಬಂದಿರ್ತಾರೆ. ಸೊ ಫಿಲಿಪೈನ್ಸ್ ಇತ್ತೀಚಿನ ದಿನಗಳಲ್ಲಿ ನನಗೆ ಎಲ್ಲಿ ಫಿಲಿಪೈನ್ಸ್ ಹೇಗೆ ಒಂದು ಭಯೋತ್ಪಾದನಾ ಚಟುವಟಿಕೆಗಳ ಹಬ್ ಆಗಿ ರೂಪುಗೊಳ್ತಾ ಇದೆ ಅಂತ ಹೇಳ್ಬಿಟ್ಟು ನಂಗೆ ಆಶ್ಚರ್ಯ ಅಂತ ಅನಿಸ್ತು. ಅಲ್ಲಿಯ ಒಂದು ಪ್ರದೇಶದಲ್ಲಿ ಇದು ಯಾವ್ದ್ರ ಮೇಲೂ ನಿಯಂತ್ರಣನೇ ಇಲ್ವಂತೆ. ಅಲ್ಲೆಲ್ಲ ಬರೀ ಭಯೋತ್ಪಾದಕರೇ. ಯಾರನ್ನ ಭೇಟಿ ಆಗ್ಬೇಕಂದ್ರೂ ಎಲ್ಲ ಅಲ್ಲಿ ಹೋಗಿ ಅಲ್ಲಿ ಭೇಟಿ ಮಾಡ್ತಾರಂತೆ. ಮುಂಚೆ ಎಲ್ಲ ದುಬೈಯಲ್ಲಿ ಈ ತರ ನಡೀತಿತ್ತಲ್ವಾ, ಈಗ ಫಿಲಿಪೈನ್ಸ್ ಅಂತೆ ಆ ತರ. ಸೊ ಇವ್ರು ಅಲ್ಲಿಗೆ ಹೋಗಿದ್ರಂತೆ. ಅಲ್ಲಿ ಹೋಗಿ ಅಲ್ಲಿ ಇವ್ರದ್ದು ISI ಇದು ISIS ಇದು ಆಗಿರ್ಬೇಕು ಅಂತ ಒಂದು ತನಿಖೆ ನಡೀತಾ ಇದೆ. ಒಂದು ಪ್ರಬಲವಾದ ಒಂದು ಊಹೆ ಆ ತರ ಇದೆ. ಈಗ ಬಾಂಗ್ಲಾದೇಶ ಭಯ ಬೀಳಿಸಿದೆ. ಆಮೇಲೆ ಬಹುಶಃ ನಮ್ಮ ದೇಶಕ್ಕೆ ಇದಕ್ಕಿಂತ ಒಂದು ಪರೀಕ್ಷೆಯ ಕಾಲ ಇನ್ನೊಂದಿಲ್ಲ. 1971 ಇಂಡಿಯಾ ಪಾಕಿಸ್ತಾನ್ ಯುದ್ಧದ ಪರಿಣಾಮವಾಗಿ ರೂಪುಗೊಂಡಂತಹ ಅಥವಾ ಅಸ್ತಿತ್ವಕ್ಕೆ ಬಂದಂತಹ, ಜನ್ಮ ತಳೆದಂತಹ ಬಾಂಗ್ಲಾದೇಶ, ಆ ಬಾಂಗ್ಲಾದೇಶ ಜನ್ಮ ತಳೆದಿದ್ದಷ್ಟೇ ಅಲ್ಲ, ಅದಕ್ಕೆ ಪಾಲಿಸಿ ಪೋಷಿಸಿ ಅದನ್ನ ಬೆಳೆಸಿರೋರು ನಾವು. ಇವತ್ತು ಅವರು ನಮ್ಮ ವಿರುದ್ಧನೇ ನಿಂತ್ಕೊಂಡು ನಮ್ಮ ಮೇಲೆನೆ ಸಡ್ ಹೊಡೆದ್ರೆ ಹಾಳಾಗೋಗ್ಲಿ, ಆದ್ರೆ ನಮ್ಮನ್ನೇ ಸರ್ವನಾಶ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಂತಿದಾರಲ್ಲ. ಇದ್ರಂತಹ ಒಂದು ಭಯಾನಕ ಸಂದರ್ಭ ಇನ್ನೊಂದಿಲ್ಲ. ಇದನ್ನ ಸ್ವತಃ ಶಶಿ ತರೂರು ಅವರು ಈ ಪಾರ್ಲಿಮೆಂಟರಿ ಸಮಿತಿಯ ಅಧ್ಯಕ್ಷ ಆಗಿದ್ದಾರೆ. ಅವ್ರು ಹೇಳ್ತಾರೆ, ಇದು ಯಾಕೆ ಹಿಂಗಾಗಿದೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತು, ಕಳೆದ ವರ್ಷ ಜೂನ್ನಲ್ಲಿ 2024 ಜೂನ್ನಲ್ಲಿ ಶೇಖ್ ಹಸೀನಾ ಅವರ ಸರ್ಕಾರದ ವಿರುದ್ಧ ವಿದ್ಯಾರ್ಥಿ ದಂಗೆ ಆಗುತ್ತೆ. ಆಗ ಅದರದ ನಾಯಕ ಆಗಿದ್ದಂತಹ ಶೇಖ್ ಒಸ್ಮಾನ್ ಹಾದಿ ಈ ವ್ಯಕ್ತಿ ಮೇಲೆ ಡಿಸೆಂಬರ್ 12ರಂದು ಈಗ ಗುಂಡೇಟಿನ ದಾಳಿ ನಡೆದಿತ್ತು. ಸೊ ತಲೆಗೆ ಗುಂಡು ಬಿದ್ದಿತ್ತು. ಇವನನ್ನ ಸಿಂಗಪೂರ್ಗೆ ಶಿಫ್ಟ್ ಮಾಡಿದ್ರು. ಸಿಂಗಪೂರ್ನಲ್ಲಿ ಈತ ಡಿಸೆಂಬರ್ 18ಕ್ಕೆ ತೀರ್ಕೊಳ್ತಾನೆ. ಸೊ ಅದು ವಿಷಯ ಕೇಳ್ತಿದ್ದಂಗೆ ಕಾಳ್ಗಿಚ್ಚಿನಂಗೆ ಅದು ವಿಷಯ ಹಬ್ಬಿ ಎಲ್ಲ ನಿಮಗ್ ಮುಂಚೆನೆ ಗೊತ್ತು, ಅಲ್ಲೆಲ್ಲ ರ್ಯಾಡಿಕಲ್ಸ್ ಅಂದ್ರೆ ತೀವ್ರಗಾಮಿಗಳು, ಅವರ ಇದೇ ಬೇರೆ, ಮೈಂಡ್ ಸೆಟ್ಟೇ ಬೇರೆ, ಅವ್ರಿಗೆ ಕಂಟ್ರೋಲೇ ಇಲ್ಲ. ಎಲ್ಲ ಬೀದಿಗೆ ಬಂದಿದ್ದಷ್ಟೇ ಅಲ್ಲ, ಒಬ್ಬ ಹಿಂದೂ ಹುಡುಗನ್ನ ಹಿಡ್ಕೊಂಡು ಅವನನ್ನ ತೆಗೆದು, ಅದು ಎಂತದೋ ಸಿಂಗ್ ಅಂತ, ಮೈಮಿನ್ ಸಿಂಗ್ ಅಂತ ಪ್ರಾಂತ್ಯ ಅದು, ಅಲ್ಲಿ ತಗೊಂಡು ಹಿಡಿದು ಅವನ್ ಪಾಪ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋದವನು, ಅವನು ಬಾಡಿಗೆ ಮನೇಲಿ ಇರೋರವ್ರು, ಅವನನ್ನ ಹಿಡಿದು ಸರಿ ಹೊಡೆದು ಜೀವ ತೆಗೆದು ಮರಕ್ಕೆ ಕಟ್ಟಿ ಸುಟ್ಟು ಹಾಕಿದ್ದಾರೆ ಅವರು. ಇನ್ನೆಂತಹ ಕ್ರೂರತೆ ಅದು.
ಆಮೇಲೆ ಇದಾಯ್ತಾ, ಭಾರತೀಯ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡಿದ್ದಾರೆ, ವೀಸಾ ಸೆಂಟರ್ಗಳು 2 ಬಂದ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದು ಸುರಕ್ಷಿತ ಅಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಇದಕ್ಕೆ ಕಾರಣ ಯಾರು ಗೊತ್ತಾ? ಈಗಿನ ಸರ್ಕಾರದ ಮುಖ್ಯ ಅಡ್ವೈಸರ್ ಇದ್ರಲ್ಲ, ಮಹಮ್ಮದ್ ಯೂನಿಸ್, ಈ ವ್ಯಕ್ತಿನೇ ಕಾರಣ. ಮಹಮ್ಮದ್ ಯೂನಿಸ್ ಏನ್ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಭಾರತ ಈ ಕೂಡಲೇ ಹಂತಕರನ್ನ ನಿಮ್ಮ ದೇಶದಲ್ಲಿ ಆದ ಕೊಲೆಗೆ ಭಾರತನ ಯಾಕೆ ನೀವು ಹೆಸರಿಸ್ತೀರಿ? ಎಲ್ಲದಕ್ಕೂ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ತರ ತೆಗೆದು ಎಲ್ಲದಕ್ಕೂ ಭಾರತ ಅಂತಂದ್ರೆ ಏನು ಅರ್ಥ? ಅದು ಈ ಈ ಹಾದಿ ಯಾರಪ್ಪ, ಒಸ್ಮಾನ್ ಹಾದಿ ಯಾರಪ್ಪ ಅಂತ ಹೇಳಿದ್ರೆ, ಗ್ರೇಟರ್ ಬಾಂಗ್ಲಾದೇಶ್ ಅಂತ ಹೇಳ್ಬಿಟ್ಟು ನಮ್ಮ ಇಡೀ ಈಶಾನ್ಯ ರಾಜ್ಯಗಳನ್ನೆಲ್ಲ ಸೇರಿಸ್ಕೊಂಡು ಬಾಂಗ್ಲಾದೇಶ ಇದು ಗ್ರೇಟರ್ ಬಾಂಗ್ಲಾ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದ ಮ್ಯಾಪ್ ಹಾಕೊಂಡಿದ್ನಲ್ಲ, ಅದ್ರ ನಿರ್ಮಾತೃ ಇವನೇನೆ. ಆ ಮ್ಯಾಪನ್ನ ರೂಪಿಸಿದ ಜನಕ ಇವನೇನೆ. ಯಾರು? ಈ ಹಾದಿ. ಇವನಿಗೆ ಭಾರತವನ್ನ ಇನ್ನಿಲ್ದಂಗೆ ಹೇಟ್ ಮಾಡ್ತಿದ್ದ ಇವನು. ಇವನ್ ಮೇಲೆ ಯಾರೋ ಅವ್ರಿಗೆ ಆವಾಮಿ ಲೀಗ್ ವಿರುದ್ಧ ನಿಂತಿದ್ದವನು, ಅವ್ನು ಶೇಖ್ ಹಸೀನಾ ಲೀಡರ್ಶಿಪ್ ನ ಪ್ರಶ್ನೆ ಮಾಡಿ ಅವರನ್ನ ಕೆಳಗಿಳಿಸಿ ಅವ್ರ ದೇಶ ಬಿಟ್ಟು ಹೋಗೋ ಹಾಗೆ ಮಾಡಿದವನು. ಆ ಕಾರ್ಯಕರ್ತರಿಗೂ ಇರ್ಬೋದು, ಯಾರಿಗ್ ಬೇಕಾದ್ರೂ ಇರ್ಬೋದು. ಅದ್ ಏನು ಹಿಂಗೆ ಹಂಗೆ ಅಂತಿಲ್ಲ. ಕ್ಷುಲ್ಲಕ ಕಾರಣಕ್ಕೂ ಆಗಿರ್ಬೋದು, ರಾಜಕೀಯ ಕಾರಣಕ್ಕೂ ಆಗಿರ್ಬೋದು, ಯಾವ್ದಕ್ ಬೇಕಾದ್ರೂ ಆಗಿರ್ಬೋದು. ಹತ್ಯೆ ಆಗ್ಬಾರ್ದು, ಹತ್ಯೆನೇ ಫೈನಲ್ ಅಲ್ಲ, ಬಟ್ ಆಗಿದೆ ಈಗ. ಅದಾದ್ಮೇಲೆ ಈಗ ಭಾರತ ವಿರುದ್ಧ ಸಿಕ್ಕಾಪಟ್ಟೆ ಅಲ್ಲಿ ಗಲಾಟೆ ನಡೀತಾ ಇದೆ. ಭಾರತದಲ್ಲಿ ಎಷ್ಟು ಬಾಂಗ್ಲಾ ವಲಸಿಗರಿಲ್ಲ? ಅದನ್ನ ಹೇಳ್ತಿರೋದು. ದಿನಕ್ಕೆ 22,000 ಜನರಿಗೆ ವೀಸಾ ಕೊಡ್ತಾ ಇತ್ತು ಭಾರತ ಇಲ್ಲಿವರೆಗೆ. 22-23 ಸಾವಿರ ಜನರಿಗೆ ವೀಸಾ ಕೊಡ್ತಾ ಇರೋದು ನಾವು. ಯಾಕೆ ಕೊಡ್ಬೇಕು ನಾವು? ಭಾರತದ ತುಂಬಾ ಉದಾರ ನೀತಿ, ವಸುದೈವ ಕುಟುಂಬಕಂ ಅನ್ನೋ ಒಂದು ಏನು ನಿಲುವಿದೆಯಲ್ಲ, ಅದು ಬೂಮರಾಂಗ್ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಬಾಂಗ್ಲಾನೇ ಸಾಕು ಇದಕ್ಕೆ. ಇವ್ರು ಇವಾಗ ಏನ್ ಮಾಡಕ್ ಹೊರಟಿದ್ರು. ಆಮೇಲೆ ಇನ್ನೊಬ್ಬ ಸ್ಟೂಡೆಂಟ್ ಲೀಡರ್ ಹೇಳ್ತಾನೆ, ನೀವು ಶೇಖ್ ಹಸೀನಾನ್ ಕೊಡ್ಲಿಲ್ಲ ಅಂದ್ರೆ, ಬಿಟ್ಕೊಡಲ್ಲ ಅಂದ್ರೆ ತಾಳಿ ನಿಮಗೆ ನಾವು ಮಾಡ್ತೀವಿ. ನಿಮ್ಮ ನಾರ್ತ್ ಈಸ್ಟರ್ನ್ ಎಲ್ಲ ಕಡೆಗೂ ನಾವೇ ಉಗ್ರಗಾಮಿಗಳನ್ನ ಇಲ್ಲಿಂದ ಕಳಿಸ್ತೀವಿ ಅಂತ ಹೇಳ್ತಾರೆ. ಅದು ಸಾಲದು ಅಂತ ಹೇಳೋದಕ್ಕೆ ಈಗ ಇವ್ರಿಗೆ ಫೆಬ್ರವರಿನಲ್ಲಿ ಎಲೆಕ್ಷನ್ ಇದೆ. ಆ ಫೆಬ್ರವರಿ ಎಲೆಕ್ಷನ್ ನಲ್ಲಿ ಪ್ರಚಾರ ಮಾಡೋ ಸಲುವಾಗಿ ಇವ್ನು ಹಾದಿ ಬರ್ತಾ ಇದ್ದ, ಒಸ್ಮಾನ್ ಹಾದಿ ಬರುವಾಗ ಇದೊಂದು ರ್ಯಾಲಿ ಟೈಮ್ ನಲ್ಲಿ ಇವನ್ ಮೇಲೆ ಗುಂಡಿನ ದಾಳಿ ನಡೆದಿದೆ. ಈ ಗುಂಡಿನ ದಾಳಿ ನಡೆದಿದ್ದಾಯ್ತು. ಆ ಗುಂಡಿನ ದಾಳಿಗೆ ಇವಾಗ ಇವರು ಭಾರತೀಯರೇ ಕಾರಣ ಅಂತ ನಮ್ಮ ಮೇಲೆ ಗುಬೆ ಕೂರಿಸಿದ್ದು ಆಯ್ತು. ಈ ಹುಡುಗ ಇನ್ನೊಬ್ಬ ಲೀಡರ್ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಿಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆಲ್ಲ ನಾವು ಭಯೋತ್ಪಾದಕರನ್ನ ಕಳಿಸ್ತೀವಿ ಅಂತ ಹೇಳಿ. ಈ ಫೆಬ್ರವರಿ ಎಲೆಕ್ಷನ್ ಏನಿದೆ ಅದರಲ್ಲಿ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಅಂತ ಒಂದು ಪಾರ್ಟಿ ಇದೆ. ಅದಕ್ಕೆ ಸಪೋರ್ಟ್ ಮಾಡೋದು ಜಮಾತೆ ಇಸ್ಲಾಮಿ ಅಂತ. ಇವರು ಪಕ್ಕ ತೀವ್ರಗಾಮಿಗಳು ಮತ್ತೆ ಮಹಾನ್ ಧರ್ಮದ ಒಂದು ಇವರು ಭಕ್ತರು. ಹಾಗಾಗಿ ಇವ್ರು ಮುಂಚಿಂದಾನು ಡೇ 1 ಅಂತ ಹೇಳಿದ್ರೆ, ಇವರು ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ ಆಗಿದ್ದಾಗ್ಲೂ ಪಾಕಿಸ್ತಾನದ ಆಡಳಿತದ ಒಂದು ಹಿಡಿತದಲ್ಲಿ ಇದ್ದಾಗ ಕೂಡ ಈ ಜಮಾತೆ ಇಸ್ಲಾಮಿ ಪ್ರೋ ಪಾಕಿಸ್ತಾನ್ ಯಾವಾಗ್ಲೂ ಬಾಂಗ್ಲಾದೇಶ್ ಅಂತ ಇರ್ಲಿಲ್ಲ. ಇವ್ರಿಗೆ ಯಾವಾಗ್ಲೂ ಪ್ರೋ ಪಾಕಿಸ್ತಾನ್ ಸ್ಲೋಗನ್ ಅಲ್ಲ, ಅವರ ನಿಲುವೇ ಆ ಥರದ್ದು. ಅದರ ಜೊತೆಗೆ ಈಗ ಇವರು ದೊಡ್ಡ ಪ್ರಮಾಣದಲ್ಲಿ ಎಲೆಕ್ಷನ್ ನಿಲ್ಬೇಕು ಅಂತ. ಇದುವರೆಗೂ ಇವರು ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿಗೆ ಸಪೋರ್ಟ್ ಕೊಡ್ತಾ ಇದ್ರು. ಈಗ ಇವರು ನಾವೇ ಬರೋಣ ಎಲೆಕ್ಷನ್ಗೆ ದೊಡ್ಡ ಪ್ರಮಾಣದಲ್ಲಿ. ಯಾಕಂದ್ರೆ ಅಲ್ಲಿ ಇನ್ನು ಬೇಗಂ ಖಾಲಿದಾ ಜಿಯಾ ಅಂತ ಆಕೆ ಇದ್ದಿದ್ದು, ಈಗ ಆಕೆಗೆ ಅನಾರೋಗ್ಯ ಪೀಡಿತರಾಗಿದ್ದಾರೆ ನೋಡಿ. ಆಕೆ ಫುಲ್ ಇಂಡಿಯಾ ವಿರುದ್ಧ ಇದ್ರ, ಅವ್ರಿಗೆ ಸಮೇತ ಔಷಧಿಗಳನ್ನ ನಮ್ ಕಡೆಯಿಂದ ಕಳಿಸಿದೀವಿ, ಎಲ್ಲ ಮಾಡಿದೀವಿ ನಾವು. ಹಾಗಿರೋ ಒಂದ್ ಸಂದರ್ಭದಲ್ಲಿ ಇವಾಗ ಇವರು ಜಮಾತೆ ಇಸ್ಲಾಮಿ ಹೀಗೆ. ಈ ಜಮಾತೆ ಇಸ್ಲಾಮಿಗೆ ಮತ್ತೆ ISI ಪಾಕಿಸ್ತಾನದ ISI ನಂಟು, ಬಹಳ ಒಂದು ಗಟ್ಟಿ ನಂಟು ಇವರಿಬ್ರಿಗೂ, ಬಹಳ ಆಪ್ತರು ಇವರು. ಸೊ ಈಗ ISI ಏನ್ ಮಾಡ್ತಿದೆ ಅಂತ ಹೇಳಿದ್ರೆ, ನಮ್ಮ ಅಸ್ಸಾಂನ ಉಲ್ಫಾ ಉಗ್ರಗಾಮಿಗಳು ಅಂತ ಏನಿದ್ದಾರೆ, ಅವ್ರು ಬರೀ ಆರ್ಮ್ಡ್ ಅವರು ಉಗ್ರಗಾಮಿಗಳು. ಅವರ ಒಂದು ನಾಯಕ ಪರೇಶ್ ಬರುವಾ ಅಂತ ಹೇಳ್ಬಿಟ್ಟು, ಅವ ಬಾಂಗ್ಲಾದಲ್ಲಿ ಇದ್ದ. ಆಮೇಲೆ ಬಾಂಗ್ಲಾದಲ್ಲಿ ಅವನು 10
10 ಟ್ರಕ್ಗಳನ್ನ ತುಂಬಾ ಶಸ್ತ್ರಾಸ್ತ್ರಗಳನ್ನ ತುಂಬಿಕೊಂಡು ಚಿತ್ತಗಾಂಗ್ನಿಂದ ಢಾಕಾಗೆ ಅನ್ಲೋಡ್ ಮಾಡ್ಸಕ್ ಹೋಗುವಾಗ ಸಿಕ್ಕಾಕೊಂಡು ಶೇಖ್ ಹಸೀನಾ ಗೌರ್ಮೆಂಟ್ ಅಲ್ಲಿವರೆಗೂ ಏನಿತ್ತು, ಬಾಂಗ್ಲಾದೇಶ ಹಬ್ ಆಗಿತ್ತು ನಮ್ಮ ಭಾರತದಲ್ಲಿ ಉಗ್ರಗಾಮಿ ಚಟುವಟಿಕೆ ನಡೆಸೋರ್ಗೆ. ಪಶ್ಚಿಮದಲ್ಲಿ ಪಾಕಿಸ್ತಾನ, ಪೂರ್ವದಲ್ಲಿ ಬಾಂಗ್ಲಾದೇಶ, ಇವೆರಡು ಹಬ್ ಆಗಿದ್ವು. ಸೊ ಅಲ್ಲಿ ಏನಾಗುತ್ತೆ, ಶೇಖ್ ಹಸೀನಾ ಗೌರ್ಮೆಂಟ್ ಬಡಿದ ಬಾಯಿಗೆ ಹಾಕೊಂಡ್ಬಿಡ್ತಾರೆ ಇವ್ರನ್ನೆಲ್ಲ. ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಆಗಿ ಕ್ರಮ ತಗೊಳ್ತಾರೆ. ಹಾಗೆ ತಗೊಂಡಿದ್ದ ಪರಿಣಾಮವಾಗಿ ಬಾಂಗ್ಲಾದೇಶದಲ್ಲಿದ್ದ ಈ ನಮ್ಮ ಭಾರತದ ನಾರ್ತ್ ಈಸ್ಟರ್ನ್ ಸ್ಟೇಟ್ನ ಬಂಡುಕೋರೆಲ್ಲರೂ ಪೇರಿ ಕಿತ್ಬಿಟ್ಟಿರ್ತಾರೆ ಅಲ್ಲಿಂದ. ಈ ಪರೇಶ್ ಬರುವಾನ ಚೀನಾದಲ್ಲಿ ಇದೇ ISI ಇರಿಸಿರುತ್ತೆ. ಇವಾಗ್ಲೂ ಇದಾರೆ ಅವರಲ್ಲೇನೆ. ಈಗ ಅವರನ್ನ ವಾಪಸ್ ಏನೋ ಢಾಕಾಗೆ ಕರ್ಕೊಂಬರುವ ಒಂದು ಹುನ್ನಾರ ನಡೀತಾ ಇದೆ, ಅದಕ್ಕೆ ಸಿದ್ಧತೆ ನಡೀತಾ ಇದೆ ಅಂತ ಒಂದು ಸುದ್ದಿ. ಆಮೇಲೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಇದೆಯಲ್ಲ, ಅದರ ಹೆಸರೇ ಢಾಕಾ ಬಂದಿರೋದು ಢಾಕೇಶ್ವರಿ ದೇವಾಲಯದಿಂದ. ಆ ಢಾಕೇಶ್ವರಿ ದೇವಾಲಯವನ್ನ ಇವ್ರು ಉಳಿಸ್ಕೋತಾರೋ, ಢಾಕಾನೇ ಹೊತ್ತಿ ಉರಿತಿದೆ ಈಗ. ಆ ಢಾಕಾನೇ ಅಸ್ತಿತ್ವ ಇರುತ್ತೋ ಇರಲ್ವೋ ಗೊತ್ತಿಲ್ಲ ನಮ್ಗೆ ಏನಾಗುತ್ತೆ ಅಂತ ಹೇಳಿ. ಬಟ್ ನಮ್ಮ ಭಾರತದ ಮಟ್ಟಿಗೆ ಇದು ಮಾತ್ರ ಬಹಳ ಒಂದು ಏನು ಕತ್ತಿ ಅಂಚಿನ ನಡಿಗೆ ನಮ್ಗೆ. ಯಾಕಂದ್ರೆ ಇವಾಗ ಅತ್ತದರಿ ಇತ್ತ ಪುಲಿ ಇವೆಲ್ಲ ಬಹಳ ಒಂದು ಮಾಡರೇಟ್ ಲೆವೆಲ್ ಹೋಲಿಕೆಗಳು. ತುಂಬಾ ಏನು ವಿಷಮ ಇದೆ ಈ ಪರಿಸ್ಥಿತಿ. ಹೇಗೆ ಕೇಂದ್ರ ಸರ್ಕಾರ ಇದನ್ನ ನಿಭಾಯಿಸುತ್ತೆ? ಆಮೇಲೆ ಇದಕ್ಕಂತೂ ಬಹಳ ಮುತ್ಸದ್ದಿತನವನ್ನ ತೋರಿಸ್ಬೇಕು. ಈ ಯೂನಿಸ್ರಂತಹ ಇವ್ರಿಗೆ ಯಾತಕ್ ನೊಬೆಲ್ ಪ್ರೈಸ್ ಕೊಟ್ರು ಅಂತ ಅನ್ಸುತ್ತೆ ನಿಜವಾಗ್ಲೂ. ಅದೊಂದು ವಿಶೇಷಣ ಇಟ್ಕೊಂಡು ಅವ್ರು ಮಾಡ್ತಿರೋ ಕೆಲಸಗಳೆಲ್ಲ ಎಲ್ಲವೂ ಆ ದೇಶವನ್ನ ಕಟ್ಟುವ ಕೆಲಸ ಮಾಡ್ತಿಲ್ಲ, ಛಿದ್ರಗೊಳಿಸುವ ಕೆಲಸ ಮಾಡ್ತಾ ಇದ್ದಾರೆ ಆ ವ್ಯಕ್ತಿ ಅಂತ ನನಗನ್ಸುತ್ತೆ. ಓಕೆ, ಸೊ ಇದು ಒಂದ್ ರೀತಿ ಬೇಜಾರದ ವಿಷಯ ಆಗಿದೆ. ಒಂದೇ ಉಸಿರಲ್ಲಿ ಮಾತಾಡ್ಬಿಟ್ಟೆ, ಹಾಗಾಗಿ ಹಂಗೆ ನೀರು ಕುಡಿತಿರ್ತೀನಿ, ನೀವು ಹೇಳಿ. ಸೊ ನಾವು ಮುಂದಿನ ವಿಚಾರ ಹೋಗಿದ್ರೆ ಒಂದ್ ಸ್ವಲ್ಪ ಬರ್ತ್ಡೇ ಪಾರ್ಟಿ ಕಡೆ ಹೋಗಿ ಬರೋಣ. ಲಂಡನ್ ನಲ್ಲಿ ಮಲ್ಯ ಅವರ ಭಾರತದಲ್ಲಿ IPL ಜ್ವರ ಶುರುವಾಗ್ತಾ ಇದೆ. ಈ IPL ಜನಕ ಸನ್ಮಾನ್ಯ ಲಲಿತ್ ಮೋದಿ ಅವರು ಅಲ್ಲಿ RCB ಒಂದು ಜನಕ ಸ್ಥಾನದಲ್ಲಿ ಇದ್ದಂತಹ ಮಾಜಿ ಜನಕ ಇವರು ವಿಜಯ್ ಮಲ್ಯ ಇವರ ಒಂದು ಬರ್ಡೇ ಅಲ್ಲ, ಅದು ಪ್ರೀ ಬರ್ಡೇ ಬ್ಯಾಶ್. ಇದು ಪ್ರೀ ವೆಡ್ಡಿಂಗ್ ಇರುತ್ತಲ್ಲ, ಆತರ ಇದು ಪ್ರೀ ಬರ್ಡೇ ಬ್ಯಾಶ್. ಇದರಲ್ಲಿ ಬೆಂಗಳೂರಿನ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಸೇರದಂಗೆ ಬೇಕಾದಷ್ಟು ಜನ, ಅದೇ ಹೂ ಇಸ್ ಹೂ ಆಫ್ ಇದು ಏನದು ಇಂಡಿಯಾ ಅಂತ ಹೇಳ್ತೀವಲ್ಲ, ಟಾಪ್ ಉದ್ಯಮಿಗಳು ಇವ್ರನ್ನೆಲ್ಲ ಅಲ್ಲಿ, ಆಮೇಲೆ UK ನಲ್ಲಿರುವ ಉದ್ಯಮಿಗಳು ಇವ್ರನ್ನೆಲ್ಲ ಸ್ವತಃ ಲಲಿತ್ ಮೋದಿನೇ ಹೋಸ್ಟ್ ಮಾಡಿದ್ರಂತೆ ಅವ್ರ ಮನೆಯಲ್ಲಿ ಈ ಒಂದು ಪಾರ್ಟಿನ. ಎರಡುವೆ ಬಾಯಿ ಕೈ ಬಾಯಿ ಹಿಡ್ಕೊಂಡು ಬಹಳ ಪೋಸ್ ಕೊಟ್ಟಿದ್ದಾರೆ. ವೈರಲ್ ಆಗಿತ್ತು. ಯಾಕೋ ನೀರವ್ ಮೋದಿ ಮಿಸ್ ಆಗ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಅವ್ರು ಮೊಸಳೆ ಹೊಡ್ಕೊಂಡು ಹೋಗಿದ್ರು ನಾವು ಹೊಸ ಜಾಕೆಟ್ ಮಾಡಿಸ್ಕೊಳಕ್ಕೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ನೀರವ್ ಮೋದಿ ಅದೇ ಎಲ್ಲ ದೇಶಭ್ರಷ್ಟರದ್ದೇ ಒಂದು ಕೂಟ. ಎಲ್ಲ ದೇಶಭ್ರಷ್ಟರು ಸೇರ್ಕೊಂಡು ಒಂದು ಕೂಟ ಮಾಡ್ಕೊಂಡು, ಭಾರತದ ದೇಶಭ್ರಷ್ಟರು ಇವರೆಲ್ಲ, ಮಾಜಿ ಭಾರತೀಯರು ಇವರೆಲ್ಲರೂ ಇವ್ರು ಹೋಗಿ ನಮ್ಮ ವಿರುದ್ಧನೇ ಅಲ್ಲಿ ಒಂದು ಗ್ಯಾಂಗ್ ಮಾಡ್ಕೊಂಡು ಅದೇ ಬಾಯಿ ಹಂಗೆ ಆಯ್ತು. ಸೊ ಇದಾದ್ಮೇಲೆ ನಾವು ಇನ್ನು ಉಳಿದ ತ್ರಿಮೂರ್ತಿಗಳ ಬಗ್ಗೆ ಮಾತಾಡ್ಲೇಬೇಕು. ಯಾರಪ್ಪ? ನಿಮ್ಮ ಆತ್ಮೀಯರಾದ ಸನ್ಮಾನ್ಯ ಟ್ರಂಪ್ ಅವರು ನಾವು ಬಿಡಂಗೆ ಇಲ್ಲ. ಟ್ರಂಪ್, ಪುಟಿನ್, ನೆತನ್ಯಾಹು, ಜೆಲೆನ್ಸ್ಕಿ ಅಲ್ವಾ? ಈಗ ಟ್ರಂಪ್ ಏನ್ ಹೇಳಿದಾರೆ ಜೆಲೆನ್ಸ್ಕಿಗೆ ಅಂದ್ರೆ, ನೀನು ಒಪ್ಕೊಳ್ಳಿ, ನೀನ್ ನ್ಯಾಟೋ ಅಂತಿದ್ರೆ ಆಮೇಲೆ ನ್ಯಾಟೋನ್ವೇ ಫುಲ್ ಜೆಲೆನ್ಸ್ಕಿಗೆ ಸಪೋರ್ಟ್ ಬಿದ್ದು ನಾವು 3 ಲೇಯರ್ ರಕ್ಷಣಾ ಇದನ್ನ ವ್ಯವಸ್ಥೆ ಮಾಡ್ತೀವಿ ನಿನಗೆ. ಫಸ್ಟ್ ಲೇಯರ್ ಅಲ್ಲಿ ಯಾರಿರ್ಬೇಕು, ನೆಕ್ಸ್ಟ್ ಯಾರಿರ್ಬೇಕು, ಅದ್ರ ನೆಕ್ಸ್ಟ್ ಯಾರಿರ್ಬೇಕು, ಇದನ್ನೆಲ್ಲ EU ಅಂದ್ರೆ ಯುರೋಪಿಯನ್ ಯೂನಿಯನ್ ಏನಿದೆ ಅವರು ಇದೆಲ್ಲ ವ್ಯೂಹ ರೆಡಿ ಮಾಡ್ತದೆ. ನಮ್ದು ಪದ್ಮವ್ಯೂಹ ಇತ್ತಲ್ಲಪ್ಪ, ಅದ್ರಲ್ಲಿ ಮೊದಲನೇ ಸುತ್ತನಲ್ಲಿ ಇವ್ರು ಇರ್ತಾರೆ, ನಂತರ ಇವ್ರು ಇರ್ತಾರೆ, ಇವ್ರನ್ನ ಬೆದಸ್ಕೊಂಡು ಇಲ್ಲಿ ಮುಂದೆ ಬರ್ಬೇಕು. ಹಂಗೆ ಇವ್ರೇನೋ ಆ ಥರದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಟ್ರಂಪ್ ಇದ್ದವರು, ನಾನು ಇವ್ರ ಜೊತೆ ಇಲ್ಲ, ನಾನು ಬೇರೆನೆ, ನಾನು ಇದ್ರಲ್ಲೆಲ್ಲ ಗುರುತಿಸ್ಕೊಳ್ಳಲ್ಲ, ನಿನಗೆ ನಿಜವಾಗ್ಲೂ ಶಾಂತಿ ಬೇಕು ಅಂತಿದ್ರೆ ನೀನ್ ನನ್ನ ಹತ್ರ
ಬಾ ಮಾತಾಡು. ಅದು ಬಿಟ್ಟು ಆ ಯುರೋಪಿಯನ್ ಯೂನಿಯನ್ ಅವರೆಲ್ಲ ಹುಚ್ಚರು, ನಾನು ಅವ್ರ ಜೊತೆ ಸೇರಲ್ಲ ಅಂತ ದೊಡ್ಡ ಸೊ ಹಾಗಂತ ಹೇಳಿದ್ದಾರೆ. ಹಾಗಾಗಿ ನೋಡೋಣ, ಸ್ವಲ್ಪ ಆಟ ಆಡ್ತಿದ್ದಾರೆ ಜೆಲೆನ್ಸ್ಕಿ ಈಗ. ಬಟ್ ಜೆಲೆನ್ಸ್ಕಿ ಒಂದ್ ಕಡೆ ದಿಕ್ಕು ತಪ್ತಿದ್ದಾರೆ ಅಂತ ಅನ್ಸುತ್ತೆ. ಏತನ್ ಮಧ್ಯೆ ರಷ್ಯಾ ಅಂತೂ ತೀವ್ರಗೊಳಿಸ್ತಿದೆ ದಿನದಿಂದ ದಿನಕ್ಕೆ. ಅದು ಸಿವಿಲಿಯನ್ ಇದು ಅಂತಾನು ನೋಡ್ತಾ ಇಲ್ಲ, ಏನು ಸೈಟ್ಸ್ ಅಂತಾನು ನೋಡ್ತಿಲ್ಲ, ಎಲ್ಲ ನಾಗರಿಕರ ಒಂದು ವಸಾಹತುಗಳ ಮೇಲೂ ಕೂಡ ದಾಳಿ ಮಾಡ್ತಾ ಇದೆ. ಇದು ಒಂದ್ ಕಡೆ. ಇನ್ನು ನೀವು ಮಧ್ಯಪ್ರಾಚ್ಯ ನೀವು ಕೇಳಕ್ ಮುಂಚೆ, ಯಾಕಂದ್ರೆ ನೇತನ್ಯಾಹು ನೀವು ಹೇಳಿರೋದ್ರಿಂದ ನಾನೇ ಹೇಳ್ಬಿಡ್ತೀನಿ. ಮಧ್ಯಪ್ರಾಚ್ಯದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಜೋರ್ ಮಳೆಗಾಲಪ್ಪ, ಇದ್ದಕ್ಕಿದಂಗೆ ಭಯಂಕರವಾಗಿ ಮಳೆ. ಟೆಹರಾನಿನ ಭೂಮಿ ಎಲ್ಲ ಬಿರುಕು ಬಿಟ್ಟೋಗಿತ್ತಲ್ಲ, ಅಲ್ಲಿ ಸ್ವಲ್ಪ ನೀರಿನ ಪಸೆ ಅದು ಹೀರ್ಕೋತಾ ಇದೆ ಟೆಹರಾನಿನ ಭೂಮಿ. ಗಾಜಾದಲ್ಲಿ ನೋಡಿ ಪಾಪ ಮನೆ ಮಠ ಇಲ್ಲದೆ ಎಷ್ಟೊಂದು 43,000 ಟೆಂಟ್ಗಳನ್ನ ಹಾಕಿದ್ದಾರೆ. ಅದನ್ನ ಯಾರು ಟೆಂಟ್ ಅಂತಾರಪ್ಪ? ಅದೆಲ್ಲ ಹಿಂಗೆ ಪ್ಲಾಸ್ಟಿಕ್ ಇದನ್ನ 2 ಕಡ್ಡಿ ನಿಲ್ಲಿಸ್ಬಿಟ್ಟು ಹಿಂಗೆ ಹಾಕೊಂಡಿರೋದು. ಒಳಗೆಲ್ಲ ನೀರು. ಅಯ್ಯೋ, ಆ ಮಕ್ಕಳನ್ನ ಈ ಕಡೆಯಿಂದ ಈ ಕಡೆ ಇಟ್ಕೊಂಡ್ಬರ್ತಾರೆ. ಆಮೇಲೆ ಹಸುಳೆ ಒಂದು ತೀರ್ಕೊಂಡ್ಬಿಟ್ಟಿದೆ ಈ ಒಂದು ನೀರಿನ ಶೀತ ಇದ್ರಲ್ಲಿ ತಡೆಯಕ್ಕಾಗದೆ. ಇವಾಗ ಹಮಾಸ್ನವರಾದ್ರೂ ಒಂದು ನನ್ನ ಜನರಿಗೋಸ್ಕರ ನಾವೇನಾದ್ರು ಒಂದು ಮಾಡಬೇಕು ಅಂತ ಮಾಡಬೇಕು. ಏನು ತಲೆಮಾರುಗಳೇ ಹೊಟ್ಟೋಯ್ತಲ್ಲಮ್ಮ ಅಲ್ಲಿ, ತಲೆಮಾರುಗಳೇ ಹೊಟ್ಟೋಯ್ತು. ಇದೆಲ್ಲ ನೋಡಿದ್ರೆ ಬಹಳ ಭಯಾನಕ ಅಂತ ಅನ್ಸುತ್ತೆ ವಿಶ್ವದ ಒಂದು ಪರಿಸ್ಥಿತಿ. ಗಾಜಾ ಪಟ್ಟಿಲಿ ಇವಾಗ ಸದ್ಯಕ್ಕೆ ಬರೀ ಅಲ್ಲ, ಗಾಜಾ ಪಟ್ಟಿ ಅಂತಲ್ಲ, ಮಧ್ಯಪ್ರಾಚ್ಯದಲ್ಲಿ ಈಗ ಮಳೆ 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 ಮಳೆ. ಅದ್ರ ಮಧ್ಯೆ ಸೌದಿ ಅರೇಬಿಯಾದ ಅದ್ಯಾವುದೋ ಪ್ರಾಂತ್ಯ, ನನ್ನ ಹೆಸರು ಮರೆತ್ಕೊಂಡೆ, ಅಲ್ಲೆಲ್ಲ ಫುಲ್ಲು ಹಿಮ ಬಂದ್ಬಿಟ್ಟಿದೆ. ಹಿಮದ ಟೋಪಿ ಹಾಕೊಂಡ್ಬಿಟ್ಟಿವೆ ಆ ಪರ್ವತಗಳು. ಅದು ಒಂದು ಇಂಟ್ರೆಸ್ಟಿಂಗ್ ಈ ಸರಿ ಅಂತ ಅನ್ನಿಸ್ತು. ಹಿಮ ಅಂದ ತಕ್ಷಣ ಇನ್ನೂ ಒಂದು ವಿಷಯ ನಾನು ಇಲ್ಲೇ ಸೇರ್ಸೇ ಬಿಡ್ತೀನಿ. ಈ ವಿಶ್ವದ ಕುತೂಹಲ ಕೆರಳಿಸಿರುವಂತಹ 3I ಅಟ್ಲಾಸ್ ಏನು ಒಂದು ಧೂಮಕೇತು ಅಂತ ನಾವು ಅನ್ಕೊಂಡಿದೀವಿ, ಅದನ್ನ ಕ್ಷುದ್ರಗಾರ ಗ್ರಹನೋ ಧೂಮಕೇತುನೋ ನಮ್ಗಿನ್ನೂ ಕನ್ಫರ್ಮ್ ಆಗಿಲ್ಲ. ಇದು ನಮ್ಮ ಸೌರವ್ಯೂಹದ್ದಲ್ಲ, ಇದು ಇಂಟರ್ಸ್ಟೆಲ್ಲರ್ ಅಂತ ಹೇಳಿದ್ರೆ ಬೇರೆ ಸೌರವ್ಯೂಹದಿಂದ ಅಥವಾ ಬೇರೆ ಆಕಾಶಗಂಗೆಯಿಂದ ನಮ್ಮೊಳಗೆ, ನಮ್ಮ ಸೌರವ್ಯೂಹದೊಳಗೆ ಎಂಟ್ರಿ ತಗೊಂಡಿದೆ. ಡಿಸೆಂಬರ್ 19ರಂದು ಇದು ಭೂಮಿಯನ್ನ ಹಾಯ್ದು ಹೋಗುವಾಗ ಅದಕ್ಕೆ ಮುಂಚೆ ಅದು ಬರ್ತಿದ್ದಂಗೆನೆ ಒಂಥರ ಧಮಾಕ ಮಾಡ್ಕೊಂಡು ಬಂದಿದೆ. ಮಂಗಳ ಗ್ರಹದಲ್ಲಿದ್ದಂಥ ಈ ನಾಸಾದ ಒಂದು ಉಪಗ್ರಹ ಏನಿತ್ತು, ಆ ಮಾವೆನ್ ಅಂತ ಹೇಳ್ಬಿಟ್ಟು ಅದರ ಕಣ್ಣನ್ನೇ ಕುರುಡು ಮಾಡಿಸಿದೆ ಇದು. ಹೌದು, ಅದ್ರ ಫುಲ್ ಬ್ಲರ್ ಆಗೋಯ್ತು. ಇದ್ರ ಒಂದು ಇದು ಏನು ಪವರ್ ಏನ್ ಗೊತ್ತಾ, ಇದು ಯಾಕೆ ಹಿಮ ಅದು ಹಿಂಗೆ ಫುಲ್ ಉಗಿತಾ ಬರ್ತಾ ಇದೆ. ಇಡೀ ಮೈ ತುಂಬಾ ತೂತುಗಳು ಅದಕ್ಕೆ. ಅದು ಫುಲ್ಲು ಅನಿಲ ಮತ್ತೆ ಹಿಮ ಎಲ್ಲಾನು ಹೂ ಅಂತ ಉಕ್ಕೊಂಡು ಬರ್ತಾ ಇದೆ ಫುಲ್ಲು. ಅದು ಬಹಳ ಏನು ವಿಶೇಷ. ಎಲ್ಲಾ ಕಡೆಯ ಟೆಲಿಸ್ಕೋಪ್ಗಳು ಈಗ ಆ ಅಟ್ಲಾಸ್ 3I ಅದ್ರ ಮೇಲೆನೆ ನೆಟ್ಟಿದೆ. ಬಹುಶಃ ಮುಂದಿನ ಸಂಚಿಕೆಯಲ್ಲಿ ನಾವು ಇದ್ರ ಹೆಚ್ಚು ಡೀಟೇಲ್ಸ್ ಕೊಡಬಹುದು ಅಂತ ಅನ್ಸುತ್ತೆ. ಓಕೆ, ಸೊ ಇವಾಗ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ಕತೆ, ಸೊ ನನಗೂ ಬಹಳ ಇಷ್ಟವಾದ ಕತೆ, ಒಂಥರ ಇನ್ಸ್ಪಿರೇಷನ್ ಬಂತು ಅವರ ಬಗ್ಗೆ ನೋಡಿದ ಮೇಲೆ. IPS ಅಧಿಕಾರಿ ದಮಯಂತಿ ಸೇನ್ ಅವರ ಬಗ್ಗೆ. ಯಾವುದೇ ರಾಜ್ಯ ಅಂತನಕ್ಕಿಂತನೂ ಯಾವುದೇ ದೇಶ ಅನ್ನಕ್ಕಿಂತನೂ ಇಡೀ ಒಂದು ಮಹಿಳಾ ಸಂಕುಲಕ್ಕೆ ಒಂದು ಹೆಮ್ಮೆ. ಇಂತಹ ಒಂದು ಏನು ಹೆಮ್ಮೆಯ ಮಹಿಳೆ ಇದ್ದಾರೆ ಅಂತ ಅನ್ನೋದೇ ಒಂದು ನಮಗೆಲ್ಲ ಖುಷಿಯ ವಿಷಯ. 2017 ಅಂತ ಅನ್ಸುತ್ತೆ, ಅವಾಗ ಒಂದು ವಿದೇಶಿ ಮಹಿಳೆ ಮೇಲೆ ಕೋಲ್ಕತ್ತಾದ ರನ್ನಿಂಗ್ ಕಾರ್ನಲ್ಲಿ ಅತ್ಯಾಚಾರ ನಡೆದಿರುತ್ತೆ, ಸಾಮೂಹಿಕ ಅತ್ಯಾಚಾರ ಅದುವೆ ನಡೆದಿರುತ್ತೆ. ಆಕೆ ತನ್ನ ಮೇಲೆ ಹೀಗಾಯ್ತು ಅಂತ ಹೇಳಿದಾಗ ಸ್ವತಃ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಅದನ್ನ ಅಲ್ಲಗಳಿತಾರೆ. ಇದು ಪಬ್ಲಿಸಿಟಿ ಸ್ಟಂಟ್ ಅಂತ ಹೇಳ್ತಾರೆ. ಪೊಲೀಸ್ ಅಧಿಕಾರಿಗಳಂತೂ ಅಂತ ಘಟನೆನೇ ನಡೆದಿಲ್ಲ ಅಂತಾರೆ. ಆಗ ಇವರು ಕ್ರೈಮ್ ಡಿವಿಷನ್ ಹೆಡ್ ಕೋಲ್ಕತ್ತಾದಲ್ಲಿ. ಇವ್ರನ್ನ ಕೇಳ್ತಾರೆ ಸುದ್ದಿಗಾರರು, ಏನು ಇದು ಅಂತಂದಾಗ, ಆ ಒಂದು ರಾತ್ರಿ ಅಂತಹ ಘಟನೆ ನಡೆದಿರಲೇಬೇಕು ಅಂತ ಹೇಳ್ತಾರೆ. ಆ ಒಂದು ಘಟನೆ ನಡೆದಿರಲೇಬೇಕು ಅಂತ ಬರೀ ಹೇಳಿದ್ದಷ್ಟೇ ಅಲ್ಲ, ಅವರು 3 ವರ್ಷ ಕೂತ್ಕೊಂಡೆಲ್ಲ ಕಲೆ ಹಾಕಿ ಮಾಹಿತಿನ ಸಾಕ್ಷ್ಯಾಧಾರ ಸಮೇತ ಆ ಪುಂಡ್ರು ಯಾರಿದ್ರು ಅವ್ರನ್ನೂ ಹಿಡ್ಕೊಂಡ್ಬಂದು ಅರೆಸ್ಟ್ ಮಾಡಿ ತೋರಿಸ್ತಾರೆ. ಅವರು ತೋರಿಸಿದ್ದ ಅವರ ಒಂದು ಧೈರ್ಯ, ಯಾಕಂದ್ರೆ ಇಡೀ ಸರ್ಕಾರ ಇವ್ರ ವಿರುದ್ಧ ಇದೆ, ಇಡೀ ಪೊಲೀಸ್ ಇಲಾಖೆ ಇವ್ರ ವಿರುದ್ಧ ಇದೆ. ತನ್ನ ಕೆಲವು ಸಹೋದ್ಯೋಗಿಗಳ ನೆರವಿನಿಂದ ಅವರು ಹಗಲು ರಾತ್ರಿ ಏನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡ್ತಾರೆ. ಯಾರು ಪುಂಡ್ರು ಅವ್ರನ್ನ ಹುಡುಕಿ
ತಗೊಂಬಂದು ಸಮಾಜ ಮುಂದೆ ನಿಲ್ಲಿಸ್ತಾರೆ, ನೋಡಿ ಇವರೇ ಆ ಕೆಲಸ ಮಾಡಿದ್ದು ಅಂತ ಹೇಳಿ. ಅವರು ಸೈಲೆಂಟಾಗಿ ಆ ಕೆಲಸ ಮಾಡ್ತಾರೆ. ಆಮೇಲೆ ತಣ್ಣನೇ ದನಿಲ್ ಹೇಳಿದ್ದು ಅಂಥ ಒಂದು ಘಟನೆ ಆ ದಿನದ ರಾತ್ರಿ ಜರುಗಿರ್ಲೇಬೇಕು ಅಂತ ಹೇಳಿದ್ದು. ಎಲ್ಲರೂ ಅಲ್ಲಗಳಿತಿದ್ರು. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಅಲ್ಲಗಳದಾಗ ಆ ಮಹಿಳೆಯ, ಸಂತ್ರಸ್ತ ಮಹಿಳೆಯ ಪರ ದನಿ ಎತ್ತಿದ್ದು ಇವ್ರು ಮಾತ್ರ. ಇವರು ಆ ಅಪರಾಧಿಗಳನ್ನ ತಗೊಂಡು ಅವರನ್ನ ನ್ಯಾಯಾಲಯದ ಮುಂದೆ ನಿಲ್ಸಿನೂ ಆಯ್ತು, ಅವರಿಗೆ ಶಿಕ್ಷೆನೂ ಆಯ್ತು, ಅವ್ರ ಕಾರಾಗೃಹಕ್ಕೆ ಹೋಗಿನೂ ಆಯ್ತು. ಅದಾದ 2 ತಿಂಗಳಿಗೆ ಇವರಿಗೆ ಪನಿಷ್ಮೆಂಟ್ ಅಂತ ಅವ್ರು ಹೇಳದೇ ಇದ್ರು ತೆಗೆದು ಅವ್ರನ್ನ ಜಂಜನ್ಪುರನ ಅದ್ಯಾವ್ದು ಅಲ್ಲಿಗೆ ಇದಕ್ಕೆ ಹಾಕ್ತಾರೆ, ಟ್ರಾನ್ಸ್ಫರ್ ಮಾಡಿ. ಅದು ಏನು ಒಂಥರ ಯಾವ್ದೋ ಟ್ರೈನಿಂಗ್ ಕೊಡುವ ಪೋಸ್ಟ್ಗೆ ಹಾಕ್ತಾರೆ, DIG ಅಂತ ಹೇಳ್ಬಿಟ್ಟು ಹಾಕ್ತಾರೆ ಅಲ್ಲಿಗೆ. ಆಮೇಲೆ ಸತತ 7 ವರ್ಷ ಅವ್ರನ್ನ ಎಷ್ಟು ಅಲದಾಡಿಸ್ತಾರೆ ಅಂತ ಹೇಳಿದ್ರೆ, ಅಲ್ಲಿಂದ ಡಾರ್ಜಿಲಿಂಗ್ಗೆ ಹಾಕ್ತಾರೆ. ಎಲ್ಲೆಲ್ಲ ಆ ರಾಜ್ಯದ ಮೂಲೆಗೆ ಎತ್ತೆತ್ ಫುಟ್ಬಾಲ್ ತರ ಚಂಡಾಡ್ಬಿಡ್ತಾರೆ ಮಮತಾ ಬ್ಯಾನರ್ಜಿ ಅವ್ರನ್ನ. ಆದ್ರೂ ಇವ್ರು ಯಾವತ್ತು ತಲೆನೂ ಕೆಡ್ಸ್ಕೊಳ್ಳಲ್ಲ, ಯಾರ ವಿರುದ್ಧ ಒಂದ್ ಮಾತು ಹೇಳಿಲ್ಲ. ತನಗೇನೇನ್ ಕೆಲಸ ಕೊಟ್ರು ಅದನ್ನ ಮಾಡ್ಕೊಂಡು ಹೋಗ್ತಾನೆ ಇದ್ರು. 7 ವರ್ಷ ಆದ್ಮೇಲೆ ವಾಪಸ್ ಕೋಲ್ಕತ್ತಾಗೆ ಬರ್ತಾರೆ ಅವರು. ಬಂದು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಾಗ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಮತ್ತೆ ಅಲ್ಲಿ ಅತ್ಯಾಚಾರಗಳ ಸರ್ಜ್ ಶುರುವಾಗ್ಬಿಡತ್ತೆ. ಎಲ್ಲಾ ಕಡೆಯಿಂದ ಇಲ್ಲ ಅತ್ಯಾಚಾರ ಆಗ್ತಾ ಇಲ್ಲ. ಅವಾಗ ಕೋಲ್ಕತ್ತಾ ಹೈಕೋರ್ಟ್ ಇವ್ರನ್ನ ಬಿಟ್ರೆ ಇನ್ಯಾರೂ ಇಲ್ಲ, ನಾವು ಎಂಟ್ರಸ್ಟ್ ಮಾಡಕ್ ಸಾಧ್ಯನೇ ಇಲ್ಲ, ಇಡೀ ಇದ್ರಲ್ಲಿ ವಿಶ್ವಾಸಾರ್ಹ ಅಧಿಕಾರಿ ಅಂತ ಹೇಳಿದ್ರೆ ಅವರು ದಮಯಂತಿ ಸೇನ್ ಅಂತ ಹೇಳ್ಬಿಟ್ಟು ದಮಯಂತಿ ಸೇನ್ನ ಕರೆದು ಅವರಿಗೆ ಆ ಒಂದು ಜವಾಬ್ದಾರಿನ ಕೊಡ್ತಾರೆ. ದಮಯಂತಿ ಸೇನ್ ಕೂಡಲೇ ಕಾರ್ಯಪ್ರವೃತ್ತರಾಗಿ ಯಾವ್ಯಾವ ಘಟನೆಗಳು ನಡೆದಿದೆ ಅದು ಎಲ್ಲದರಲ್ಲೂ ತಪ್ಪಿತಸ್ಥರು ಯಾರಿದ್ದಾರೆ ಅವರನ್ನೆಲ್ಲ ಹುಡುಕಿ ಅವರನ್ನ ಕಾನೂನಿನ ಒಂದು ಚೌಕಟ್ಟಿಗೆ ಕರ್ಕೊಂಡು ಬಂದು ನಿಲ್ಲಿಸಿ ಅವರನ್ನ ಸೆರೆಮನೆಗೆ ದೂಡಿದ್ದಾರೆ. ಇದು ಅವರ ಒಂದು ತಾಕತ್ತು. ಅವರು ಎಕನಾಮಿಕ್ಸ್ನಲ್ಲಿ ಏನು ಮಾಸ್ಟರ್ಸ್ ತಗೊಂಡಿರೋರು. 1996 IPS ಅಧಿಕಾರಿಯಾಗಿ ಅವರು ಕೋಲ್ಕತ್ತಾದಲ್ಲೇ ಹುಟ್ಟಿ ಬೆಳೆದವರು. ಅವರು ಕೋಲ್ಕತ್ತಾದಲ್ಲೇ ಅವರು ಪ್ರೊಬೇಷನರಿ ಅಧಿಕಾರಿಯಾಗಿ ತಮ್ಮ ಪೊಲೀಸ್ ವೃತ್ತಿ ಜೀವನವನ್ನ ಪ್ರಾರಂಭಿಸ್ತಾರೆ. ಒಂದೇ ಒಂದು ದಿನಾನೂ ಅವರು ತಮ್ಮ ಕರ್ತವ್ಯ ಪರತೆಯಿಂದ ಹೊರಳಿದ್ದಿಲ್ವೇ ಇಲ್ಲ. ಆಕೆ ಅತ್ಯಂತ ಪ್ರಾಮಾಣಿಕರು, ನ್ಯಾಯಪರತೆಯಲ್ಲಿ ಅವರು ನಂಬರ್ 1. ಅವ್ರನ್ನ ನೋಡಿದ್ರೆ ಅನ್ಸದೇ ಇಲ್ಲ, ಪುಟಾಣಿ ಹುಡುಗಿ ಇದ್ದಂಗಿದ್ದಾರೆ ಅವರು ನೋಡಿದ್ರೆ. ಎಂಥ ಖಡಕ್ ಅಧಿಕಾರಿ. ಆಮೇಲೆ ಯಾರಿಗೂ ಹೆದರಲ್ಲ, ಅವರಿಗೆ ಹೆದರಿಕೆ ಅನ್ನೋದು ಗೊತ್ತೇ ಇಲ್ಲ. ಮಮತಾ ಬ್ಯಾನರ್ಜಿನ ಎದುರಾಕೊಳ್ಳೋದು ಅಂತ ಹೇಳಿದ್ರೆ ಅವ್ರು ಯಾರಿಗೂ ಬಿಡಲ್ಲ. ಅಂಥವ್ರನ್ನ ಎದುರಾಕೊಂಡು ಸತ್ಯದ ಪ್ರತಿಷ್ಠಾಪನೆ ಮಾಡಿದಾರಲ್ಲ, ಎತ್ತಿ ಹಿಡಿದಿದಾರಲ್ಲ ನ್ಯಾಯದ ಬಾವುಟವನ್ನ, ಅವರು ನಿಜವಾಗ್ಲೂ ಗ್ರೇಟ್. ಅದಕ್ಕೆ ಅವರನ್ನ ಸತ್ಯವ್ರತಿ, ಅವರನ್ನ ಆ ಒಂದು ಸಂತ್ರಸ್ತೆ, ಆ ವಿದೇಶಿ ಮಹಿಳೆ ಹೆಸರು ಟೈಗ್ರೆಸ್ ಆಫ್ ಬೆಂಗಾಲ್ ಅಂತ ಹೇಳ್ತಾರೆ. ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಕರೀತಾರೆ. ಯಾರು ನನ್ನ ನಂಬದೇ ಇದ್ದಾಗ ಈ ತರ ನಡೀತು. ಆಕೆ ಒಂದು ನೈಟ್ ಕ್ಲಬ್ ಇಂದ ಪಾರ್ಟಿ ಮುಗಿಸ್ಕೊಂಡು ಹೋಗ್ತಿರ್ತಾರೆ. ಅವ್ರಿಗೆ ಆಕ್ಚುಲಿ 2 ಮಕ್ಳು ಇರುತ್ತೆ ಆ ಲೇಡಿಗೆ. ಯಾವ್ದೋ ಒಂದು ಪಾರ್ಟಿ ಮುಗಿಸ್ಕೊಂಡು ಹೋಗ್ತಿರ್ತಾರೆ. ರಾತ್ರಿಲಿ ಟ್ಯಾಕ್ಸಿ ಬುಕ್ ಮಾಡ್ತಾರೆ. ಆ ಟ್ಯಾಕ್ಸಿನಲ್ಲಿ ಇದನ್ನ ನಡೆಯೋದು. ಈ ತರದ ಒಂದು ದುಷ್ಟರು ಅಂತಾನೆ ಅಂತೀನಿ ನಾನು ನಿಜವಾಗ್ಲೂ. ಅಂಥ ಕೆಟ್ಟ ಮನಸ್ಸಿನ ಗಂಡಸರು. ಆಮೇಲೆ ಅವರು ಹೀಗೆ ಅವ್ರಿಗೆ ಆ ಹೆಣ್ಮಗಳು ಹೋಗಿ ಪೊಲೀಸರಿಗೆ ಹೇಳ್ದೆ, ಪೊಲೀಸರು ದೂರ ದಾಖಲಿಸ್ಕೊಳ್ಳಲ್ಲ, ಈ ತರದ ಘಟನೆ ನಡೆದೇ ಇಲ್ಲ ಅಂತೆಲ್ಲ ಹೇಳ್ಬಿಡ್ತಾರೆ. ಅದು ಮುಖ್ಯಮಂತ್ರಿವರೆಗೂ ಫಾರಿನ್ ಮೀಡಿಯಾ ಎಲ್ಲ ಇದ್ ಮಾಡಿದಾಗ ಮುಖ್ಯಮಂತ್ರಿ ಅಂತ ಅದೆಲ್ಲ ಇಲ್ಲ, ಆಕೆ ಉತ್ಪ್ರೇಕ್ಷೆ ಮಾಡ್ತಿದ್ದಾಳಷ್ಟೇ, ಸುಮ್ಮನೆ ಅಟೆನ್ಷನ್ ಸೀಕಿಂಗ್ ಅಂತ ಅವರು ತೇಲಿಸ್ಬಿಡ್ತಾರೆ. ಬಹಳ ಹೆಣ್ಮಕ್ಳಿಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ತಾನು ಹೇಳೋದ್ ಸತ್ಯ, ತಾನು ನಡೀತಿರೋದ್ ಸತ್ಯದ ಹಾದಿಲಿ, ನ್ಯಾಯದ ಹಾದಿಲಿ ಅದನ್ನ ಸಾಬೀತುಪಡಿಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಪ್ರತಿ ಹೆಜ್ಜೆಯಲ್ಲೂ ಅದಕ್ಕೆ ಗಟ್ಟಿತನ ಇರ್ಬೇಕು ಹೆಣ್ಮಕ್ಳು. ಇಲ್ಲಿ ನೋಡಿ ಹೋಗಿ ಆತ್ಮಹತ್ಯೆ ಚೂರು ಪಾರು ವಿಷಯಕ್ಕೆಲ್ಲ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರೆ ಹೆಣ್ಮಕ್ಳುಗಳು. ನಾನು ಹೇಳ್ತೀನಿ, ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಏನೂ ಸಾಧನೆ ಆಗಲ್ಲ. ನೋಡಿ ದಮಯಂತಿ ಸೇನ್ ಕಥೆನ ದಯವಿಟ್ಟು ಗೂಗಲ್ ಮಾಡಿ, ದಮಯಂತಿ ಸೇನ್ IPS ಅಂತ ಹಾಕಿ, ಅವ್ರು ಏನೇನು ಸಾಧನೆ ಮಾಡಿದ್ದಾರೆ ಅದನ್ನ ನೋಡಿ. ನೀವು ನಿಜವಾಗ್ಲೂ ಮಮತಾ ಬ್ಯಾನರ್ಜಿ ಯಾವ ತರಹ ಹೆಂಗೆ ನಡ್ಕೋತಾರೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯ. 7 ವರ್ಷ ಟಾರ್ಚರ್ ಕೊಟ್ಟಿದ್ದಾರೆ ಅವ್ರಿಗೆ, ಒಂದೇ ಒಂದು ಪೋಸ್ಟಿಂಗ್ ಸರಿಯಾಗಿ ಕೊಡದೆ. ಏನೂ ಒಂದು ಅಂದ್ರೆ ಇಂಥ ಪ್ರಾಮಾಣಿಕ
ಕರ್ತವ್ಯನಿಷ್ಠ ಅಧಿಕಾರಿಗೆ ಏನೋ ಬೇಡದೇ ಇರೋ ಕೆಲಸಗಳನ್ನೆಲ್ಲ ಕೊಟ್ರೆ ಪಾಪ ಅವ್ರಿಗೆ ಏನ್ ಮಾಡಕ್, ಆದ್ರೂ ಅವರು ಅಂಜಲಿಲ್ಲ, ಅಳುಕ್ಲಿಲ್ಲ, ಸೊಂಟ ಬಗ್ಗಿಸ್ತಿ ತಲೆಬಾಗಿ ನಿಲ್ಲಿಲ್ಲ. ಅವರು ಕೆಲಸ ಮಾಡಿದ್ರು, ತನಗ್ ಕೊಟ್ಟ ಎಲ್ಲಾ ಕೆಲಸಗಳನ್ನು ಮಾಡಿದ್ರು, ನಯಿಸಿದ್ರು. ಅದ್ರ ಪರಿಣಾಮವೇ ಇವತ್ತು ಅವ್ರಿಗೆ ಹಂಗನ್ಬಿಟ್ಟು ಅವ್ರಿಗೇನ್ ಪ್ರಶಸ್ತಿ, ಬಿರುದು, ಗೌರವ ಏನು ಬಂದಿಲ್ಲ. ಅವ್ರ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಏನಪ್ಪಾ ಅಂತ ಹೇಳಿದ್ರೆ ನಿಜವಾಗ್ಲೂ ಧೀರ ಮಹಿಳೆ ಅಂತ ಹೇಳಿದ್ರೆ ಇವರು. ನಾವು ಚೆನ್ನಭೈರಾದೇವಿ, ಇವ್ರ ಬಗ್ಗೆ ರಾಣಿ ಅಬ್ಬಕ್ಕ, ಇವ್ರ ಬಗ್ಗೆ ಎಲ್ಲ ಕೇಳ್ತೀವಲ್ಲ ನೋಡಿ. ನಮ್ಮ ನಡುವಿನ ಒಬ್ಬ ಚೆನ್ನಭೈರಾದೇವಿ, ನಮ್ಮ ನಡುವಿನ ಒಬ್ಬ ಅಬ್ಬಕ್ಕ ಅಂತ, ವೀರ ಅಬ್ಬಕ್ಕ ಅಂತ ಅನ್ನಿಸ್ತಾರೆ ಇವರು. ಖಂಡಿತವಾಗ್ಲು. ಸೊ ಒಂದು ಒಳ್ಳೆಯ ವಿಷಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಿಷ್ಟ ಆಗಿತ್ತು ಈ ವಾರದ ಮಾತುಕತೆ. ಮುಂದಿನ ವಾರ ಮತ್ತಷ್ಟು ಹೊಸ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಮಸ್ಕಾರ. ನಮಸ್ಕಾರ.